ಸಿಡಿದೆದ್ದ ಸೆಲ್ವಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಜಯ ಆಪ್ತೆ ಶಶಿಕಲಾ ವಿರುದ್ಧ ಸಿಡಿದೆದ್ದ ಪನ್ನೀರ್ ಸೆಲ್ವಂ. ಜಯಲಲಿತಾ ಸಮಾಧಿ ಮುಂದೆ ಮನನೊಂದು ಕಣ್ಣೀರು. ಅಮ್ಮನ ಆತ್ಮ ಹೇಳಿದ ಮಾತು ಪಾಲಿಸಿದ್ರಂತೆ ಓಪಿಎಸ್. ಸಿಎಂ ಆಗುವ ಶಶಿಕಲಾ ಕನಸು ನನಸಾಗುತ್ತಾ ಭಗ್ನವಾಗುತ್ತಾ? ಓಪಿಎಸ್ ಬಂಡಾಯದಿಂದ ಎದುರಾಗುವ ಸಮಸ್ಯೆಗಳೇನು? ಇದುವೇ ಇವತ್ತಿನ ವಿಶೇಷ ಸಿಡಿದೆದ್ದ ಸೆಲ್ವಂ. ಅಣ್ಣಾಡಿಎಂಕೆ ಪಕ್ಷದಲ್ಲಿ ಈಗ ಬಿರುಗಾಳಿ ಗೆದ್ದಿದೆ. ಪಕ್ಷದ ನಿಷ್ಠಾವಂತ ಮುಖಂಡ ಎನಿಸಿಕೊಂಡಿದ್ದ ಉಸ್ತುವಾರಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಸಿಡಿದೆದ್ದಿದ್ದಾರೆ. ಶಶಿಕಲಾ ನಟರಾಜನ್ ವಿರುದ್ಧ ಬಂಡಾಯ ಸಾರಿರುವ ಓಪಿಎಸ್ ಮತ್ತೆ ಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ. ಆದರೆ ಇದರಿಂದ ವಿಚಲಿತರಾಗಿರುವ ಶಶಿಕಲಾ ಪನ್ನೀರ್ ಸೆಲ್ವಂ ಅವರನ್ನ ಪಕ್ಷದ ಖಜಾಂಜಿ ಸ್ಥಾನದಿಂದ ವಜಾಗೊಳಿಸಿ ನಮ್ಮ ಪಕ್ಷಕ್ಕೆ ಏನೂ ನಷ್ಟ ಆಗುವುದಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ರಾಜಕೀಯ ಹಗ್ಗಜಗಾಟಕ್ಕೆ ಫೇಮಸ್ ಆಗಿರೋ ತಮಿಳುನಾಡಿನಲ್ಲಿ ಮತ್ತೆ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಗೊಂಡ ಬೆನ್ನಲ್ಲೇ ಶಶಿಕಲಾ ನಟರಾಜನ್ಗೆ ಸಿಎಂ ಪಟ್ಟ ನೀಡಲು ಎಲ್ಲ ಸಿದ್ಧತೆಗಳು ನಡೆದಿದ್ವು. ಸಿಎಂ ಸ್ಥಾನಕ್ಕೆ ಪನ್ನೀರ್ ಸೆಲ್ವಂ ಸಲ್ಲಿಸಿದ್ದ ರಾಜೀನಾಮೆ ರಾಜ್ಯಪಾಲರಿಂದಲೂ ಅಂಗೀಕಾರವಾಗಿತ್ತು. ಆದರೆ ನಿನ್ನೆ ಸಂಜೆವರೆಗೂ ಶಾಂತವಾಗಿದ್ದ ಉಸ್ತುವಾರಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಸಿಡಿದೆದ್ದಿದ್ದಾರೆ. ಶಶಿಕಲಾ ವಿರುದ್ಧ ದಂಗೆ ಎದ್ದ ಪನ್ನೀರ್ ಸೆಲ್ವಂ. ಸತ್ಯ ಹೇಳುವಂತೆ ಸಂದೇಶ ನೀಡಿತ್ತಂತೆ ಅಮ್ಮ ಆತ್ಮ. ಶಶಿಕಲಾ ವಿರುದ್ಧ ಬಾಂಬ್ ಸಿಡಿಸಿದ ನಿಷ್ಠಾವಂತ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪನ್ನೀರ್ ಸೆಲ್ವಂ ಜಯಲಲಿತಾ ಸಮಾಧಿ ಬಳಿ ತೆರಳಿದ್ರು. ಸಮಾಧಿ ಬಳಿ ಕೆಲ ಹೊತ್ತು ಧ್ಯಾನ ಮಾಡಿದ ನಂತರ ಶಶಿಕಲಾ ನಟರಾಜನ್ ವಿರುದ್ಧ ಏಕಾಏಕಿ ಸಿಡಿದೆದ್ರು. 30 ನಿಮಿಷಗಳ ಕಾಲ ಧ್ಯಾನ ಮಾಡಿ ತಮಗಾದ ನೋವನ್ನ ಇಡೀ ತಮಿಳುನಾಡಿನ ಜನತೆಯ ಮುಂದೆ ಬಿಚ್ಚಿಟ್ರು. ಮಾಜಿ ಸಿಎಂ ದಿವಂಗತ ಜಯಲಲಿತಾ ಆಸ್ಪತ್ರೆಯಲ್ಲಿದ್ದಾಗಲೇ ಎಐಎಡಿಎಂಕೆ ಹಾಗೂ ಸರ್ಕಾರದ ಭವಿಷ್ಯದ ಬಗ್ಗೆ ನನ್ನೊಂದಿಗೆ ಮಾತುಕತೆ ನಡೆಸಿದ್ರು. 2 ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಂತೆ ನನಗೆ ಸೂಚಿಸಿದ್ರು ಅನ್ನೋ ಸತ್ಯವನ್ನ ಜನತೆ ಮುಂದೆ ತೆರೆದಿಟ್ರು. ನನಗೆ ತಿಳಿದಿರುವ ಸ್ಪಷ್ಟವಾದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ಸತ್ಯ ಹೇಳುವಂತೆ ನನಗೆ ಅಮ್ಮ ಆತ್ಮ ಸಂದೇಶ ನೀಡಿದೆ. ಶಶಿಕಲಾ ನಟರಾಜನ್ ಒತ್ತಡದಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಪಕ್ಷ ಹಾಗೂ ಜನತೆಗಾಗಿ ರಾಜೀನಾಮೆ ವಾಪಸ್ ಪಡೆಯಲು ನಾನು ಸಿದ್ಧನಿದ್ದೇನೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಏನೇ ಆದರೂ ಎಐಎಡಿಎಂಕೆ ಪಕ್ಷ ಹಾಗೂ ಜನತೆಗಾಗಿ ಹೋರಾಟ ಮಾಡ್ತೇನೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಶಿಕಲಾ ನಟರಾಜನ್ ಒತ್ತಡ ಹೇರಿದ್ರು ಅನ್ನೋ ಸತ್ಯವನ್ನು ಪನ್ನೀರ್ ಸೆಲ್ವಂ ಬಾಯ್ಬಿಟ್ಟಿದ್ದಾರೆ. ಒತ್ತಡದ ಕಾರಣದಿಂದ ನಾನು ರಾಜೀನಾಮೆ ನೀಡಬೇಕಾಯಿತು ಅಂತ ಹೇಳೋ ಮೂಲಕ ಪಕ್ಷದ ಇನ್ಸೈಡ್ ಸ್ಟೋರಿನ ಬಯಲು ಮಾಡಿದ್ದಾರೆ. ಜೊತೆಗೆ ಬಯಸಿದ್ರೆ ಮತ್ತೆ ಸಿಎಂ ಹುದ್ದೆ ಅಲಂಕರಿಸಲು ನಾನು ಸಿದ್ಧನಾಗಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಜಯಲಲಿತಾ ಅವರ ಆತ್ಮ ಸತ್ಯ ಹೇಳುವಂತೆ ನನಗೆ ಹೇಳ್ತಿತ್ತು ಅಂತನೂ ಪನ್ನೀರ್ ಸೆಲ್ವಂ ಹೇಳಿದ್ದಾರೆ. ಸೆಲ್ವಂ ತಿರುಗಿ ಬಿದ್ದಿರೋ ಬಗ್ಗೆ ಮಾತನಾಡಿದ ಎಐಎಡಿಎಂಕೆ ಉಚ್ಚಾಟಿತ ಸಂಸದೆ ಶಶಿಕಲಾ ಪುಷ್ಪ, ಪನ್ನೀರ್ ಸೆಲ್ವಂ ಉತ್ತಮ ನಿರ್ಧಾರ ಕೈಗೊಂಡಿದ್ದಾರೆ ಅಂದ್ರು. Actually, I welcome this step by Mr. O. Pannir Selvam. Really, I'm proud to say that we party cadres, Amma's Atma, from there it is blessing us, I think, because he himself tells that they have threatened and got signature from him as they got from me to resign from Rajya Sabha MP. It is very bad culture.
ಒತ್ತಡಕ್ಕೆ ಮಣಿದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಪನ್ನೀರ್ ಸೆಲ್ವಂ ಉಲ್ಟಾ ಹೊಡಿತಿದ್ದಂತೆ ರಾತ್ರೋರಾತ್ರಿ ಚೆನ್ನೈನ ಪೋಯಾಸ್ ಗಾರ್ಡನ್ನಲ್ಲಿರೋ ದಿವಂಗತ ಜಯಲಲಿತಾರ ನಿವಾಸದಲ್ಲಿ ಶಶಿಕಲಾ ನೇತೃತ್ವದಲ್ಲಿ ಎಲ್ಲ ಸಚಿವರು ಸಭೆ ನಡೆಸಿದ್ರು. ಈ ವೇಳೆ ಪಕ್ಷದ ಆಂತರಿಕ ಬಿಕ್ಕಟ್ಟಿನ ಕುರಿತು ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಶಶಿಕಲಾ ನಟರಾಜನ್, ಸರ್ಕಾರ ನಡೆಸುವಷ್ಟು ಬಹುಮತ ನಮ್ಮಲ್ಲಿದೆ ಅನ್ನೋ ಮೂಲಕ ಪನ್ನೀರ್ ಸೆಲ್ವಂ ವಿರುದ್ಧ ತೊಡೆ ತಟ್ಟಿದ್ರು. ಇದು ವಿರೋಧ ಪಕ್ಷಗಳ ಪಿತೂರಿಯಾಗಿದೆ. ಡಿಎಂಕೆ ಪಕ್ಷದೊಂದಿಗೆ ಪನ್ನೀರ್ ಸೆಲ್ವಂ ಕೈಜೋಡಿಸಿದ್ದಾರೆ. ಹೀಗಾಗಿ ಪನ್ನೀರ್ ಸೆಲ್ವಂ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದರಿಂದ ನಮಗೇನು ನಷ್ಟವಾಗುವುದಿಲ್ಲ. ಇನ್ನೊಂದೆಡೆ ಶಶಿಕಲಾ ವಿರುದ್ಧ ಸಿಡಿದೆದ್ದಿರುವ ಪನ್ನೀರ್ ಸೆಲ್ವಂ ಅವರನ್ನ ಎಐಎಡಿಎಂಕೆ ಖಜಾಂಚಿ ಸ್ಥಾನದಿಂದ ವಜಾ ಮಾಡಲಾಗಿದೆ. ಶಶಿಕಲಾ ನೇತೃತ್ವದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು ಇಂದು ಚೆನ್ನೈಗೆ ರಾಜ್ಯಪಾಲರಾದ ಸಿ ವಿದ್ಯಾಸಾಗರ್ ರಾವ್ ಆಗಮಿಸಲಿದ್ದಾರೆ. ರಾಜ್ಯಪಾಲರು ಆಗಮಿಸಿದ ಬಳಿಕ ಶಶಿಕಲಾ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಅಲ್ಲದೆ ಈ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲು ಚಿನ್ನಮ್ಮ ನೇತೃತ್ವದಲ್ಲಿ ಎಐಎಡಿಎಂಕೆ ಶಾಸಕರ ಸಭೆ ಕೂಡ ಇವತ್ತು ನಡೆಯಲಿದೆ. ತಮ್ಮ ಜೊತೆಗೆ 134 ಶಾಸಕರು ಇದ್ದಾರೆ ಅಂತ ಶಶಿಕಲಾ ಹೇಳಿದ್ದು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಯ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದೆ. ಅಲ್ಲದೆ ಎಂಜಿಆರ್ ನಿಧನದ ಬಳಿಕ ನಡೆದ ಘಟನೆ ಮತ್ತೊಮ್ಮೆ ಮರುಕಳಿಸುವ ಸಾಧ್ಯತೆ ತಳ್ಳಿಹಾಕುವಂತಿಲ್ಲ. ರಮೇಶ್ ಕಂಠೀರವ, ಟಿವಿ9 ಚೆನ್ನೈ. ಎಸ್, ಇದು ಸದ್ಯ ತಮಿಳುನಾಡಿನಲ್ಲಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಬೆಳವಣಿಗೆ. ರಾತ್ರಿನೇ ಏನೋ ಸತ್ಯವನ್ನ ಹೇಳ್ತೀನಿ ಅನ್ನುವಂಥ ವಿಚಾರವನ್ನ ಮುಂದಿಟ್ಟಿದ್ದಂತಹ ಪನ್ನೀರ್ ಸೆಲ್ವಂ ನಂತರ ಯಾವ ರೀತಿಯಾಗಿ ಒತ್ತಡ ಹೇರಿ ತಮ್ಮ ರಾಜೀನಾಮೆಯನ್ನು ಪಡ್ಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಇದಾದ ನಂತರ ಮರುಗಳಿಗೆಯಲ್ಲಿನೇ ಶಶಿಕಲಾ ಅವರು ಕೂಡ ಪಕ್ಷದ ಖಜಾಂಚಿ ಸ್ಥಾನದಿಂದ ಪನ್ನೀರ್ ಸೆಲ್ವಂ ಅವರನ್ನ ವಜಾಗೊಳಿಸಿರ್ತಕ್ಕಂಥ ಬಹುಶಃ ತಮಿಳುನಾಡಿನ ರಾಜಕೀಯದ ಇತಿಹಾಸವನ್ನು ನೆನಪು ಮಾಡಿಕೊಂಡಾಗಲೂ ಕೂಡ ಜಯಲಲಿತಾ ಮತ್ತು ಪನ್ನೀರ್ ಸೆಲ್ವಂ ಅವರ ನಡುವಿನ ಸಂಬಂಧವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ 2002ರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ, ಏನು ಜಯಲಲಿತಾ ಅವರು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಆಗ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಪನ್ನೀರ್ ಸೆಲ್ವಂ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಅದೇ ರೀತಿಯಾಗಿ ಮತ್ತೆ ಕರ್ನಾಟಕದಲ್ಲಿ ವಿಶೇಷ ಕೋರ್ಟ್ ಏನು ಜಯಲಲಿತಾ ಅವರನ್ನ ಜೈಲಿಗೆ ಕಳಿಸಿದಾಗಲೂ ಕೂಡ ಇದೇ ಪನ್ನೀರ್ ಸೆಲ್ವಂ ಮತ್ತೆ ಮುಖ್ಯಮಂತ್ರಿಯಾಗಿ ಟೆಂಪರರಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ರು. ಅದಾದ ನಂತರ ಜಯಲಲಿತಾ ವಾಪಸ್ ಬಂದಾಗಲೆಲ್ಲ ಅಷ್ಟೇ ನಿಷ್ಠೆಯಿಂದ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ರು. ಈಗ ಶಶಿಕಲಾ ಅವರ ಪಾಲ್ಗೂ ಕೂಡ ಸ್ಥಾನವನ್ನು ಬಿಟ್ಟುಕೊಡಬೇಕಾದ ಪರಿಸ್ಥಿತಿ ಬಂದಾಗ ಪನ್ನೀರ್ ಸೆಲ್ವಂ ರಾಜೀನಾಮೆಯನ್ನು ನೀಡಿದ್ರು. ಆದರೆ ನಂತರ ಈಗ ಸಿಡಿದಿದ್ದಾರೆ. ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ಘಟಕದ ಅಣ್ಣಾ ಡಿಎಂಕೆಯ ವಕ್ತಾರರಾಗಿರುವ ಎಂಪಿ ಸಂಪತ್ ಅವರ ಜೊತೆಗೆ ಶಿವಮೊಗ್ಗ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಟಿವಿ9 ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ ನಮ್ಮ ಜೊತೆಗೆ ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಕರ್ತರಾಗಿರುವ ಎಂ ಸಿದ್ದರಾಜ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಮೊದಲಿಗೆ ರಮೇಶ್ ಕಂಠೀರವ ಅವರೇ, ತಾವು ಏನ್ ಹೇಳ್ತೀರಿ? ಈಗ ಆಗ್ತಾ ಇರ್ತಕ್ಕಂಥ ಈ ಬೆಳವಣಿಗೆಯನ್ನು ಗಮನಿಸಿದ್ರೆ ಇದು ನಿರೀಕ್ಷಿತನೋ ಅಥವಾ ಅನಿರೀಕ್ಷಿತವಾಗಿತ್ತೋ? ಹರಿಪ್ರಸಾದ್, ಈ ಬೆಳವಣಿಗೆಗಳು ಏನು ನಿನ್ನೆ ರಾತ್ರಿಯಿಂದ ನಡೀತಾ ಇರ್ತಕ್ಕಂಥದ್ದಿದೆ ಎಲ್ಲವೂ ಅನಿರೀಕ್ಷಿತ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ಪನ್ನೀರ್ ಸೆಲ್ವಂ ಇದ್ದಾರೆ, ಪನ್ನೀರ್ ಸೆಲ್ವಂ ಪಕ್ಷದ ನಾಯಕತ್ವಕ್ಕೆ ಯಾವಾಗಲೂ ನಿಷ್ಠೆಯನ್ನು ತೋರಿದಂಥವ್ರು. ನಿಜ ಹೇಳಬೇಕಾದ್ರೆ ಏನು ಡಿಸೆಂಬರ್ 25ನೇ 26ನೇ ತಾರೀಕಿನಲ್ಲಿ ಅವರ ಜಿಲ್ಲೆಯಿಂದಾನೇ ಒಂದು ನಿರ್ಣಯವನ್ನ ಕೈಗೊಂಡಿದ್ರು. ಶಶಿಕಲಾ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ನಿರ್ಣಯವನ್ನ ಕೈಗೊಂಡು ಅವರೇ ಖುದ್ದಾಗಿ ಶಶಿಕಲಾ ಅವರಿಗೆ ಆ ನಿರ್ಣಯವನ್ನ ಒಪ್ಪಿಸಿದ್ರು. ಅದೇ ರೀತಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇತ್ತು ರಾಜ್ಯದಲ್ಲಿ, ವಾರದಾ ಚಂಡಮಾರುತ ಇರಬಹುದು, ಆ ನಂತರದಲ್ಲಿ ನಡೆದಂತ ಜಲ್ಲಿಕಟ್ಟು ಸಮಸ್ಯೆ ಇರಬಹುದು, ಎಲ್ಲ ಸಮಸ್ಯೆಗಳ ಸಂದರ್ಭದಲ್ಲಿ ಕೂಡ ಸರ್ಕಾರದ ಮಟ್ಟದಲ್ಲಿ ಆಲೋಚನೆಗಳು ಸಮಾಲೋಚನೆಗಳು ಒಂದ್ ಕಡೆ ಆದ್ರೆ ಅದನ್ನ ಪಕ್ಷದ ನಾಯಕತ್ವಕ್ಕೆ ಅಪ್ಡೇಟ್ ಮಾಡೋ ವಿಷಯದಲ್ಲಿ ಶಶಿಕಲಾ ಅವರಿಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಿದ್ರು. ಅವರ ಸಲಹೆ ಸೂಚನೆಗಳನ್ನ ನಿರಂತರವಾಗಿ ಪಡಿತಾ ಇದ್ರು. ಪ್ರಧಾನಮಂತ್ರಿ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿ ಹೋಗೋಕ್ಕಿಂತ ಮುಂಚೆ ಶಶಿಕಲಾ ಅವರ ಅನುಮತಿಯನ್ನು ಪಡ್ಕೊಂಡೇ ಹೋಗಿದ್ರು. ಈ ತರದ ಎಲ್ಲ ಡೆವಲಪ್ಮೆಂಟ್ಸ್ಗಳು ಅವರು ಒಂದು ಜಯಲಲಿತಾ ಅವರು ಯಾವ ರೀತಿಯಲ್ಲಿ ಜಯಲಲಿತಾ ಅವರಿಗೆ
ಗೌರವ ಕೊಡ್ತಿದ್ರು ಅದೇ ರೀತಿ ಶಶಿಕಲಾ ಅವರಿಗೆ ಕೊಡ್ತಾ ಇದ್ರು. ಏನು ಅವರು ರಾಜೀನಾಮೆಯನ್ನ ಕೊಟ್ಟರು ಭಾನುವಾರದ ನಂತರದಲ್ಲಿ ಕೂಡ ಅವರು ಶಶಿಕಲಾ ಅವರ ಮನೆಗೆ 2 ಬಾರಿ ಭೇಟಿ ನೀಡಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಏನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಏನು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ PH ಪಾಂಡ್ಯನ್ ಇರ್ಬೋದು, KP ಮುನಿಸ್ವಾಮಿ ಇರ್ಬೋದು, ಅವರಿಬ್ರು ಕೂಡ ಶಶಿಕಲಾ ವಿರುದ್ಧ ಬಂಡೆದ್ದು ಅವರು ಒಂದು ಹೇಳಿಕೆಗಳನ್ನ ಕೊಟ್ಟರು. ಶಶಿಕಲಾ ಅವರು ಜಯಲಲಿತಾ ಅವರ ಸಾವಿನ ಹಿಂದೆ ಶಶಿಕಲಾ ಅವರ ಕೈವಾಡ ಇದೆ ಅನ್ನುವಂತ ಸಂಶಯಗಳನ್ನ ವ್ಯಕ್ತಪಡಿಸಿ ಅನೇಕ ಒಂದು ನಿಗೂಢತೆಗಳನ್ನ ಹೊರಗಡೆ ಕೆಡವಿದ್ರು. ಆನಂತರದಲ್ಲಿ OPS ಮೇಲೆ ಕೂಡ ಒತ್ತಡಗಳು ಹೆಚ್ಚಾಗಿದ್ವು. PH ಪಾಂಡ್ಯನ್ ಕೂಡ ಒತ್ತಡ ಹೇರಿದ್ರು. ಪನ್ನೀರ್ ಸೆಲ್ವಂ ರಾಜೀನಾಮೆ ಕೊಡುವಂತ ಅಗತ್ಯ ಏನಿತ್ತು, ಪನ್ನೀರ್ ಸೆಲ್ವಂ ಅನ್ನ ಬಲವಂತವಾಗಿ ರಾಜೀನಾಮೆ ಮಾಡಿಸಿದ್ದಾರೆ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಪ್ರೆಷರ್ ಕೂಡ ಹೆಚ್ಚಾಯಿತು ಪನ್ನೀರ್ ಸೆಲ್ವಂಗೆ. ವಿಪಕ್ಷಗಳು ಕೂಡ ಕೇಳಕ್ ತೊಡಗಿದ್ವು. ಹಾಗಾಗಿ ಅವರು ಬರ್ಸ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಏನು ನಿನ್ನೆ ಅವರು ಜಯಲಲಿತಾ ಸಮಾಧಿ ಹತ್ರ ಸುಮಾರು 40 ನಿಮಿಷ ಮೌನವಾಗಿ ಒಂದು ಧ್ಯಾನ ಮಾಡಿದ್ರು. ಆನಂತರದಲ್ಲಿ ಹೇಳಬೇಕಾದ್ರೆ ಹೇಳಿದ್ದು, ನಾನು ಕೇವಲ 10% ನಿಜವನ್ನ ಮಾತ್ರ ಹೇಳ್ತಾ ಇದ್ದೀನಿ, ಇನ್ನೂ 90% ನನ್ನ ಹತ್ರ ವಿಷಯಗಳಿದೆ, ಅದನ್ನ ಮುಂದೆ ತಿಳಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ವಿಷಯಗಳು ಏನು ಅನ್ನೋದು ಈಗ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಏನು ಇವತ್ತು MLAಗಳ ಸಭೆಯನ್ನ ಕರೆದು ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಒಂದು ಕಸರತ್ತು ನಡೆಸ್ತಾ ಇರೋದು. ಅದರ ಮಧ್ಯೆನೇ ಕೆಲವು MLAಗಳು ಈಗ ಪನ್ನೀರ್ ಸೆಲ್ವಂಗೆ ಸಪೋರ್ಟ್ ಮಾಡಿ ಈಗ ಸುಮಾರು 6 ಜನ MLAಗಳು ಪನ್ನೀರ್ ಸೆಲ್ವಂ ಅವರ ಮನೆ ಹತ್ರ ಬರ್ತಾ ಇರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ಇದೆ, ಬಿರುಕು ಉಂಟಾಗ್ತಾ ಇದೆ, ಪಕ್ಷ ಇಬ್ಬಾಗ ಆಗತ್ತಾ ಅನ್ನೋಂತ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಹರಿಪ್ರಸಾದ್. ಎಸ್, ಖಂಡಿತ ರಮೇಶ್, ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಯಾಕಂದ್ರೆ ಪಕ್ಷದಲ್ಲಿ ಎಷ್ಟು ಈಗ ಬಲ ಹಾಗಾದ್ರೆ OPS ಕಡೆಗಿದೆ, ಪನ್ನೀರ್ ಸೆಲ್ವಂ ಅವರ ಕಡೆಯಲ್ಲಿ ಎಷ್ಟು ಜನ ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ಮತ್ತು ಚರ್ಚೆಯನ್ನ ಮುಂದುವರಿಸೋಣ. MP ಸಂಪತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಶಿವಮೊಗ್ಗ ಸ್ಟುಡಿಯೋದಲ್ಲಿ. ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ ಚಿಕ್ಕ ಬ್ರೇಕ್ನ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಸಂಪತ್ ಅವರೇ, ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಯನ್ನ ನೀವು ಯಾವ ರೀತಿಯಾಗಿ ನೋಡಕ್ ಬಯಸ್ತೀರಿ? ಈಗ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗಬೇಕು, ಶಶಿಕಲಾ ಅವರು ಪಕ್ಷದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ, ಪನ್ನೀರ್ ಸೆಲ್ವಂ ಅವರು ಹೇಳಿದಂತೆ ಕೇಳಬೇಕು, ಅವರು ರಾಜೀನಾಮೆಯನ್ನು ಕೊಡಬೇಕು. ಏನ್ ನಡೆಯುತ್ತೆ ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ? ಯಾವ ರೀತಿಯಾದಂತಹ ಪಕ್ಷ ಇದು ಅಂತ? ಈಗ ಕಳೆದ ಮೇ ತಿಂಗಳಲ್ಲಿ ಅಮ್ಮಾರವರು 234 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪ್ರತಿ ಕ್ಷೇತ್ರದಲ್ಲೂ ಪ್ರವಾಸ ಮಾಡಿ ಆ ಒಂದು ಶಾಸಕರುಗಳನ್ನು ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆ ರೀತಿ ಜನತೆಯಿಂದ ಕೋಟ್ಯಾಂತರ ಮತಗಳನ್ನು ಪಡೆದಂಥ 135 ಜನ ಶಾಸಕರುಗಳನ್ನು ತಮಿಳುನಾಡಿನ ಜನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರುಗಳು ಮೊನ್ನೆ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಶಿಕಲಾರವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತೇಳಿ ಇದೇ ಪನ್ನೀರ್ ಸೆಲ್ವಂ ಅವರು ಸೂಚಿಸಿದ್ದಾರೆ. ಸಭೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದೆ. ಪಕ್ಷವನ್ನು ಸರ್ಕಾರವನ್ನು ಉಳಿಸಬೇಕು ಅನ್ನೋ ಮನಸ್ಸಿದ್ದಿದ್ದರೆ ಪನ್ನೀರ್ ಸೆಲ್ವಂರವರು ಆ ಸಭೆಯಲ್ಲಿ ಅವರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ಕೊನೆಯ ಗಳಿಗೆಯಲ್ಲಿ ಅವರು ಆ ರೀತಿಯಾದಂಥ ಒಂದು ತೀರ್ಮಾನವನ್ನು ತಗೊಂಡಿರೋದು ನಿಜವಾಗಲೂ ನಮಗೆಲ್ಲ ಭಾಳ ಆತಂಕವನ್ನು ಸೃಷ್ಟಿಸಿದೆ. ಕ್ರಾಂತಿ ನಾಯಕ ಅಣ್ಣ MGR ಅವರು 1972 ಅಕ್ಟೋಬರ್ 17ರಂದು ಪ್ರಾರಂಭಿಸಿದ ಈ ಪಕ್ಷ DMK ಸರ್ಕಾರವನ್ನು, DMK ನೀತಿ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶೇಷವಾಗಿ ಆ ಭ್ರಷ್ಟಾಚಾರವನ್ನು ವಿರೋಧಿಸಿ ಅಣ್ಣ MGR ಅವರು ಈ ಪಕ್ಷವನ್ನು ಪ್ರಾರಂಭ ಮಾಡಿದ್ರು. ಆದರೆ ಇವತ್ತು ಪನ್ನೀರ್ ಸೆಲ್ವಂ ಬೆನ್ನ ಹಿಂದೆ ಇವತ್ತಿನ ದಿನ DMKಯ ನೆರಳು ಕಾಣಿಸ್ತಾ ಇದೆ. ಯಾವ ಅಣ್ಣ DMK ಕಾರ್ಯಕರ್ತನೂ ಈ ಒಂದು ಕ್ರಮವನ್ನು ಒಪ್ಪಲ್ಲ. DMK ವಿರೋಧಿ ನಿಲುವಿನಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣ DMK ಪಕ್ಷವನ್ನು DMK ನೆರಳಲ್ಲಿ ಸಹಕಾರವನ್ನು ಪಡೆದು ಪನ್ನೀರ್ ಸೆಲ್ವಂ ಅವರು ಈಗ ಸರ್ಕಾರನ ಉಳಿಸೋಕ್ಕೆ ಸಾಧ್ಯನಾ, ಪಕ್ಷನ ಉಳಿಸೋಕ್ಕೆ ಸಾಧ್ಯನಾ? ಯಾಕೆ ಅವರು ಈ ರೀತಿಯಾಗಿ ದುಡುಕಿನ ತೀರ್ಮಾನ ತಗೊಂಡಿದ್ದಾರಂತ ನನಗೆ ಅನ್ನಿಸ್ತಾ ಇಲ್ಲ. ಅವರು ನಿಜವಾಗ್ಲೂ ದುಡುಕಿದ್ದಾರೆ. ಈ ಪಕ್ಷ ಕೇವಲ ಸರ್ಕಾರ ಆಡಳಿತ ನಡೆಸೋದಕ್ಕೆ ಹುಟ್ಟಿದಂಥ ಪಕ್ಷ ಅಲ್ಲ ಇದು.
45 ವರ್ಷಗಳ ಕಾಲ ಕಾರ್ಯಕರ್ತರ ಬೆವರು ರಕ್ತನ ಬೆವರಾಗಿ ಸುರಿಸಿ ಈ ಪಕ್ಷವನ್ನು ಇವತ್ತಿನ ತನಕ ಯಾವುದೇ ಒಂದು ಪದವಿಯನ್ನು ಪಡೆಯದೆ ಈ ಪಕ್ಷಕ್ಕಾಗಿ ತ್ಯಾಗ ಮಾಡ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರುಗಳ ಕನಸನ್ನು ಇವತ್ತಿನ ದಿನ ಪನ್ನೀರ್ ಸೆಲ್ವಂ ಅವರು ಚೂರು ಮಾಡಿದ್ದಾರೆ. ಅವರು ಹಿರಿಯರು, ಯೋಚನೆ ಮಾಡಬೇಕಾಗಿತ್ತು. ಈ ಪಕ್ಷ 3 ಸಲ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಈ ಪಕ್ಷನ ಉಳಿಸ್ಬೇಕು, ಈ ಸರ್ಕಾರವನ್ನು ಉಳಿಸ್ಬೇಕನ್ನೋ ದೃಢವಾದ ನಿಲುವನ್ನು ತಗೊಂಡು ಅವರು ಈ ಕೆಲಸನ ಮಾಡಬೇಕಾಗಿತ್ತು. ಇವರ ಈ ಕ್ರಮದಿಂದ ಈಗ ಸರ್ಕಾರನ ಉಳಿಸೋಕ್ಕೆ ಸಾಧ್ಯನಾ? ಚುನಾಯಿತ ಶಾಸಕರು ಯಾರಿದ್ದಾರೆ ಪನ್ನೀರ್ ಸೆಲ್ವಂ ಹಿಂದೆ? ಸಂಪತ್ ಅವರೇ ಮಾತಾಡ್ತೀನಿ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ. ರಮೇಶ್ ಅವರೇ, ನೀವೇನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿರುವಂತದ್ದು DMK ಯ ನೆರಳಿನಲ್ಲಿ ಅಣ್ಣಾ DMK ಹೊರಟಿದೆ ಅಥವಾ ಪನ್ನೀರ್ ಸೆಲ್ವಂ ಹೊರಟಿದ್ದಾರೆ DMK ಜೊತೆಗೆ. ಯಾಕಂದ್ರೆ ನಿನ್ನೆ ಇಂಟ್ರೆಸ್ಟಿಂಗ್ಲಿ ಸ್ಟಾಲಿನ್ ಅವರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟಿರ್ತಾರೆ. ಇದೆಲ್ಲ ಕೂಡ ಯಾಕೆ ಹಾಗಾದ್ರೆ DMK ಜೊತೆಗೆ ಪನ್ನೀರ್ ಸೆಲ್ವಂ ಅವರು ಕೈ ಜೋಡಿಸಿದ್ದಾರೆ ಅನ್ನುವಂತ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರ್ತಕ್ಕಂಥ ಇದು ಎಷ್ಟರ ಮಟ್ಟಿಗೆ ನಿಜವಾಗಿರುವಂತದ್ದು? ಹರಿಪ್ರಸಾದ್, DMK ನವರು ಮಾತ್ರ ಅಲ್ಲ, ಇಲ್ಲಿ ಅಣ್ಣಾ DMK ಯ ನಾಯಕರುಗಳು ಆರೋಪ ಮಾಡ್ತಿರೋದ್ರಲ್ಲಿ ಕೆಲವು BJP ನಾಯಕರುಗಳ ಒಂದು ನೆರಳು ಕೂಡ ಕಾಣಿಸ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಪನ್ನೀರ್ ಸೆಲ್ವಂ ಹಿಂದೆ ಆ ತರದ 2 ತರದ ಇದು ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಸ್ಟಾಲಿನ್ ಮೊದಲಿಂದನೂ ಹೇಳ್ತಾ ಇದ್ರು, ಏನು ಪನ್ನೀರ್ ಸೆಲ್ವಂ ಇದ್ದಾರೆ, ಅವರು ನಿಜ ವಿಷಯಗಳನ್ನ ಹೇಳಬೇಕು, ಶಶಿಕಲಾ ಅವರಿಗೆ ಅವರು ಬೆದರಿದ್ರೆ ಹೊರಗಡೆ ಬರಲಿ, ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅನ್ನುವಂತ ಮಾತನ್ನ ಮೊದಲಿಂದನೂ ಹೇಳ್ತಾ ಇದ್ದಾರೆ. ಶಶಿಕಲಾ ಅವರ ಬೆದರಿಕೆಗೆ ಅಂಜಬೇಡ್ರಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಬಂದಿದ್ರು. ಈಗ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈಗ ಪನ್ನೀರ್ ಸೆಲ್ವಂ ಕೂಡ ಹೊರಗಡೆ ಬಂದು ನಿಜವನ್ನ ಹೇಳ್ತಾ ಇದ್ದೀನಿ, ನನಗೆ ಬೆದರಿಸಿದ್ರು, ನನ್ನನ್ನ ಹೆದರಿಸಿ ರಾಜೀನಾಮೆ ಪಡ್ಕೊಂಡಿದ್ದಾರೆ, ಈ ತರದ ವಿಷಯಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ, ಇದೇ ರೀತಿಯ ಆರೋಪವನ್ನ ಅಣ್ಣಾ DMK ಇರ್ತಕ್ಕಂಥ ಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿನವರು, ಅಂದ್ರೆ ಕೇಂದ್ರ ಬಿಜೆಪಿ ನಾಯಕತ್ವ ಪನ್ನೀರ್ ಸೆಲ್ವಂ ಅನ್ನ ಬಳಸಿಕೊಂಡು ಇಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಪನ್ನೀರ್ ಸೆಲ್ವಂ ಅನ್ನ ಒಂದು ಪಗಡೆಕಾಯಿಯಾಗಿ ಬಳಸ್ಕೊತಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದನ್ನ ಪನ್ನೀರ್ ಸೆಲ್ವಂ ಅವರೇ ಸ್ಪಷ್ಟಪಡಿಸಬೇಕು. ಇವತ್ತು ಬೆಳಗ್ಗೆ ಅವರು ಕೆಲವೊಂದು ಮಾಧ್ಯಮಗಳಿಗೆ ಹೇಳಿರ್ತಕ್ಕಂಥದ್ದು, ನಾನು ಯಾರಿಗೂ ಆ ತರದಲ್ಲಿ ಪಗಡೆಯಾಗಿ ಬಳಕೆ ಆಗಿಲ್ಲ, ಎಲ್ಲರ ಜೊತೆಗೂ ನನ್ನ ಸ್ವಭಾವತಃ ನಾನು ಒಬ್ಬ ಒಂದು ರೀತಿಯಲ್ಲಿ ಎಲ್ಲರ ಜೊತೆಗೂ ಒಂದು ಸಮಾಧಾನವಾಗಿ, ಎಲ್ಲರ ಜೊತೆಗೂ ಒಂದು ಸ್ನೇಹಪರವಾದಂತ ಒಂದು ಸ್ವಭಾವ ಬಳಸ್ಕೊಂಡಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ನಾನು ಸ್ಟಾಲಿನ್ ಜೊತೆ ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು, ಅಣ್ಣಾ DMK ನಾಯಕರುಗಳು ಇರ್ಬೋದು, ಎಲ್ಲರ ಜೊತೆಗೂ ಬೆರಿತೀನಿ, ಅದನ್ನ ತಪ್ಪು ಲೆಕ್ಕಾಚಾರ ಹಾಕಬಾರ್ದು ಅನ್ನೋಂಥದ್ದನ್ನ ಅವ್ರು ಹೇಳ್ತಾರೆ. ಒಟ್ಟು ಏನೇ ಇದ್ರೂ ಕೂಡ ಏನು ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ನಡುವಿನ ಈಗ ಒಂದು ಸಮರ ಇದೆ, ಇದರಲ್ಲಿ ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಗಳು, ಆಮೇಲೆ ಏನಾದ್ರೆ ಪಕ್ಷ ಇಬ್ಬಾಗ ಆದ್ರೆ ಅವಾಗ ಪನ್ನೀರ್ ಸೆಲ್ವಂಗೆ ಯಾರು ಬೆಂಬಲಕ್ಕೆ ನಿಲ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಪನ್ನೀರ್ ಸೆಲ್ವಂ ಹಿಂದೆ ಇದ್ದಾರೆ ಅನ್ನೋಂಥದ್ದು. ಈಗ ಸದ್ಯಕ್ಕೆ ಆ ತರದ ಯಾವುದೇ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ಆ ತರ ಏನಾದ್ರೆ DMK-ನವರು ಬೆಂಬಲ ಇತ್ತು ಅನ್ನೋದಾದ್ರೆ ಸಾಕಷ್ಟು ಸಂಖ್ಯೆಯ MLA-ಗಳು ಒಟ್ಟಾಗೆ ಪನ್ನೀರ್ ಸೆಲ್ವಂ ಜೊತೆ ಹೊರಗಡೆ ಬರ್ತಾ ಇದ್ರು ಅಂತ ಕಾಣುತ್ತೆ. ಪನ್ನೀರ್ ಸೆಲ್ವಂ ಏಕಾಂಗಿಯಾಗಿ ಈಗ ನಿಂತಿರೋದನ್ನ ನೋಡಿದ್ರೆ ಆತರ ಏನು ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ನನಗೆ. ನಿಜ ರಮೇಶ್, ಹಾಗೇನೆ ನೀವು ಯಾವಾಗಲೇ ಹೇಳಿದೆ, ಯಾಕಂದ್ರೆ ಡಿಸೆಂಬರ್ 25-26 ಹೊತ್ತಿಗೆನೆ ತಮ್ಮ ಜಿಲ್ಲೆ ಒಂದು ಕಮಿಟಿಯ ಮೂಲಕವಾಗಿನೇ ಬಂದು ನೀವೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮನವಿಯನ್ನು ಮೊದಲಿಗೆ ಕೊಟ್ಟಂತವರೇ ಪನ್ನೀರ್ ಸೆಲ್ವಂ. ಹಾಗಿದ್ದ ಪನ್ನೀರ್ ಸೆಲ್ವಂ ಇವಾಗ ಯಾಕೆ ಹಾಗಾದ್ರೆ ಬದಲಾದ್ರು? ಆವಾಗ ಹಾಗಾದ್ರೆ ಅವ್ರಿಗೆ ಸತ್ಯ ಗೊತ್ತಿರ್ಲಿಲ್ವಾ? ಈಗ ಏನು ಇದ್ದಕ್ಕಿದ್ದಂತೆ ಸತ್ಯ ಉದಯ ಆಯ್ತಾ? ಏನು ಇವೆಲ್ಲವೂ ಕೂಡ ಯಾವ ಕಾರಣಕ್ಕೆ? ಅಥವಾ ಅಧಿಕಾರವನ್ನು ಹಿಂದೇನೋ ಜಯಲಲಿತಾ ಅವ್ರಿಗೇನೋ ಅಧಿಕಾರವನ್ನು ಬಿಟ್ಟುಕೊಟ್ಟಾಗ ಸ್ವಾಮಿ ನಿಷ್ಠೆಯನ್ನು ತೋರ್ಲೇಬೇಕಾಗಿತ್ತು, ಆ ಕಾರಣಕ್ಕಾಗಿ ತೋರಿಲ್ಲ, ಯಾಕಂದ್ರೆ ಜಯಲಲಿತಾ ಅವರ ವಿರುದ್ಧ ಎದುರು ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ ಅನ್ನುವಂಥದ್ದು. ಇವತ್ತು ನಾನು ಅದೇ ರೀತಿಯಾಗಿ ಮುಂದುವರಿಯುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಏನಾದ್ರು ಅನಿಸಿರುತ್ತೆ ಅಂತಲ್ಲ, ಯಾವ ಕಾರಣಕ್ಕಾಗಿದ್ದು? ಇವತ್ತು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ತಾನು ಮುಂದುವರಿಬೇಕು ಅಥವಾ ಶಶಿಕಲಾ ಆಗ್ಬೇಕು ಅನ್ನೋದಕ್ಕಿಂತನೂ ಶಶಿಕಲಾ ಅವರು ಮುಖ್ಯಮಂತ್ರಿ ಆದ್ರೆ ಕೆಲವೊಂದು ಬೇರೆ ಬೇರೆಯ ಡೆವಲಪ್ಮೆಂಟ್ಸ್ ಆಗುತ್ತೆ ಪಕ್ಷದಲ್ಲಿ, ಪಕ್ಷದ ಹಿಡಿತವನ್ನು ಅವರು ಸಾಧಿಸ್ತಾರೆ, ಅದು ಯಾವುದೋ ಒಂದು ಅವರ ಮನೆತನದ ಆಡಳಿತ ಇಲ್ಲಿಗೆ ಬಂದ್ಬಿಡುತ್ತೆ ಅನ್ನೋಂಥ ಒಂದು ಆತಂಕ ಏನು ಅಣ್ಣಾ DMK-ಯ ನಾಯಕರುಗಳಲ್ಲಿ, ಶಾಸಕರುಗಳಲ್ಲಿ ಮನೆ ಮಾಡಿರ್ತಕ್ಕಂಥದ್ದು, ಅದನ್ನ ಅನೇಕರು ಯಾರು ಹೊರಗಡೆ ಹಾಕ್ತಾ ಇಲ್ಲ. ಇದರ ಒಂದು ಭಾಗವಾಗಿ ಇವರು ಹೊರಗಡೆ ಬಂದಿದ್ದಾರೆ ಅಂತಾನೆ ಅವರು ಪನ್ನೀರ್ ಸೆಲ್ವಂ ಅವರು ಡಿಫೆಂಡ್ ಮಾಡ್ಕೋತಾ ಇರೋದು. ಅವರು ಈ ರೀತಿ ಒಂದು ಡಿಫೆಂಡ್ ಅನ್ನು ಅವ್ರು ಮಾಡ್ಕೊಳ್ತಾ ಇದ್ರು ಕೂಡ ಅವರು ಪನ್ನೀರ್ ಸೆಲ್ವಂ ಯಾವಾಗಲೂ ಕೂಡ ಸ್ವಭಾವತಃ ಅವರು ಶಶಿಕಲಾ ಅವರಿಗೆ ಕೂಡ ಬೆಂಬಲಿತವಾಗಿ ನಿಂತಿದ್ದವರು. ಏನು ಪಕ್ಷದ ಒಂದು ಜನರಲ್ ಕೌನ್ಸಿಲ್ ಮೀಟಿಂಗ್ ನಡೀತು, ಆ ಸಂದರ್ಭದಲ್ಲಿ ಶಶಿಕಲಾ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ರು. ಅದನ್ನು ಕೂಡ ಶಶಿಕಲಾ ಅವರಿಗೆ ಇವರೇ ಕೂಡ ಪನ್ನೀರ್ ಸೆಲ್ವಂ ಅವರೇ ಹೋಗಿ ವಿವರಿಸಿ ಅವರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನ ಒಪ್ಪಿಸಿದ್ರು. ಆ ನಂತರದಲ್ಲಿ ಅವರಲ್ಲಿ ನಡೆದಂತ ಒಂದು ಅಗ್ರಿಮೆಂಟ್, ಮುಖ್ಯಮಂತ್ರಿ ಸ್ಥಾನವನ್ನ ಪನ್ನೀರ್ ಸೆಲ್ವಂ ನಡೆಸ್ಕೊಂಡು ಹೋಗಬೇಕು, ಸರ್ಕಾರವನ್ನ
ಪಕ್ಷದ ಕಾರ್ಯವನ್ನ ಶಶಿಕಲಾ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಅವರಲ್ಲಿ ನಡೆದಂತ ಅಗ್ರಿಮೆಂಟು. ಏನು ಪನ್ನೀರ್ಸೆಲ್ವಂ ನಿನ್ನೆ ಒಂದು ಆರೋಪಗಳನ್ನ ಮಾಡಿದ್ದಾರೆ ಶಶಿಕಲಾ ವಿರುದ್ಧ. ಅದರ ಹಿನ್ನೆಲೆಯಲ್ಲಿ ಹೊರಗಡೆ ಅಣ್ಣಾಡಿಎಂಕೆಯಲ್ಲಿ ನಾಯಕರುಗಳು ಈ ರೀತಿಯಲ್ಲಿ ಹೇಳ್ತಾ ಇದ್ರು ಕೂಡ ಏನು ಪನ್ನೀರ್ಸೆಲ್ವಂ ಜೊತೆ ಇರ್ತಕ್ಕಂಥ ಮಿನಿಸ್ಟರ್ಗಳು ಬಹಳಷ್ಟು ಜನ ಪನ್ನೀರ್ಸೆಲ್ವಂಗೆ ಒತ್ತಡ ಹೇರ್ತಾ ಇದ್ರು ಅಂತ ಕಾಣುತ್ತೆ. ನೀವು ರಾಜೀನಾಮೆ ಕೊಡಬೇಡಿ, ಶಶಿಕಲಾಗೆ ಅಧಿಕಾರ ಕೊಡಬೇಡಿ ಅನ್ನುವಂಥ ಒತ್ತಡಗಳನ್ನ ಬಹಳಷ್ಟು ನಾಯಕರುಗಳು, ಅಣ್ಣಾಡಿಎಂಕೆ ಹಿರಿಯ ನಾಯಕರುಗಳು, ಶಾಸಕರುಗಳು ಕೂಡ ವ್ಯಕ್ತಪಡಿಸಿದ್ರು ಅಂತ ಕಾಣುತ್ತೆ. ಅದರ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ MLAಗಳು ಇನ್ನೊಬ್ರು ಅವರನ್ನ ಗುರುತಿಸಿಕೊಂಡಿಲ್ಲ. ಒಂದು ನಾಯಕತ್ವ ಬೇಕಾಗಿದೆ ಶಶಿಕಲಾ ವಿರುದ್ಧ. ಎಲ್ಲರೂ ಕೂಡ ಶಶಿಕಲಾರನ್ನ ಬೆಂಬಲಿಸ್ತಾ ಹೋದ್ರೆ ಒಂದು ಕಡೆಗೆ ಅಧಿಕಾರ ಸಂಪೂರ್ಣ ಕೇಂದ್ರೀಕೃತ ಆದ್ರೆ ಯಾವುದೇ ಹಿಡಿತ ಇಲ್ದಂಗೆ ಸಂಪೂರ್ಣವಾಗಿ ಅವರು ಕಬ್ಜಾ ಮಾಡ್ಬಿಡ್ತಾರೆ, ಎಲ್ಲ ಪಕ್ಷವನ್ನ ನಾಶ ಮಾಡ್ಬಿಡ್ತಾರೆ ಅನ್ನೋಂತ ಒಂದು ಥಿಂಕ್ ಪನ್ನೀರ್ಸೆಲ್ವಂ ಅಲ್ಲಿ ಹೊಳೆದಿದೆ ಅಂತ ಕಾಣುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಟ್ ಆದ್ರೂ ಕೂಡ ಏನು ಪನ್ನೀರ್ಸೆಲ್ವಂ ಅವ್ರ ಜೊತೆಗೆ ಯಾರ್ಯಾರು MLAಗಳು ಬರ್ತಾರೆ, ಇಲ್ಲ ಅವರು ಬಂಡಾಯವನ್ನ ಹಾಗೆ ತೋರಿಸ್ತಾರ, ಇಲ್ಲ ತಮ್ಮ ಅಸಮಾಧಾನವನ್ನ ತಮ್ಮಷ್ಟಕ್ಕೆ ಉಳಿಸ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಹಾಗೆ ಹಿಂದೆಯಿಂದ ಬೆಂಬಲ ಕೊಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಅವರು ಪ್ರೆಸ್ ಮೀಟ್ ನಲ್ಲಿ ಎಲ್ಲಿ ನೋಡಿದ್ರು ಕೂಡ ನಾನು ಶಶಿಕಲಾ ವಿರುದ್ಧ ನಾನು ಕೆಲಸ ಮಾಡ್ತೀನಿ ಆ ತರದಲ್ಲಿ ಎಲ್ಲೂ ಹೇಳಿಲ್ಲ. ಶಶಿಕಲಾ ಈ ತರ ಎಲ್ಲ ಮಾಡಿದ್ರು ಅನ್ನೋದನ್ನ ಹೇಳಿದ್ರೆ ಹೊರತು ಅದರ ಜೊತೆಗೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದಲ್ಲೇ ಇರ್ತೀನಿ, ಪಕ್ಷದಲ್ಲಿ ಉಳಿಸೋದಕ್ಕೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ಶಶಿಕಲಾ ವಿರುದ್ಧ ನಾನು ದೊಡ್ಡ ಒಂದು ಬಂಡಾಯವನ್ನ ಕಟ್ತೀನಿ, ಬಂಡಾಯದ ನಾಯಕತ್ವ ವಹಿಸ್ಕೊಳ್ತೀನಿ ಅನ್ನೋದನ್ನ ಇದುವರೆಗೂ ಕೂಡ ಹೇಳಿಲ್ಲ. ಇವತ್ತು ಬೆಳಗ್ಗೆ ಕೂಡ ಅವರ ಮನೆಯಲ್ಲಿ ಅವರ ಪನ್ನೀರ್ಸೆಲ್ವಂ ಬೆಂಬಲಿತರು ಕೆಲವರು ಹೇಳಿರ್ತಕ್ಕಂಥ ಮಾತು, ಸುಮಾರು 20 ಜನ MLAಗಳು ಪನ್ನೀರ್ಸೆಲ್ವಂ ಅವರನ್ನ ಫೋನಲ್ಲಿ ಸಂಪರ್ಕಿಸಿದ್ರು. ಅವರೆಲ್ಲರಿಗೂ ಕೂಡ ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳಿ, ಏನು ಯಾರು ಬಂಡಾಯ ಹೇಳೋದು ಆ ತರದನ್ನ ಮಾಡಬೇಡಿ ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನ ಅವರ ಮನೆ ಹತ್ರ ಇದ್ದಂತ ಅವರ ಪನ್ನೀರ್ಸೆಲ್ವಂನ ಆಪ್ತರು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಬಂಡಾಯದ ಬಗ್ಗೆ ಕೂಡ ಅವರಿಗೆ ಕೂಡ ಒಂದು ಅಸಮಾಧಾನ ಇದೆ. ಬಟ್ ಏನೇ ಆದ್ರೂ ಕೂಡ MLAಗಳ ಒತ್ತಡ ಇನ್ನೊಂದಲ್ಲ ಯಾವ ರೀತಿ ಬರುತ್ತೆ ಅನ್ನೋದರ ಮೇಲೆ ಪನ್ನೀರ್ಸೆಲ್ವಂ ಮುಂದಿನ ನಿರ್ಧಾರ ತಗೊಳ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾವ ರೀತಿಯಲ್ಲಿ ಪನ್ನೀರ್ಸೆಲ್ವಂ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಅವರು ಅಣ್ಣಾಡಿಎಂಕೆ ಶಾಸಕರ ಸಭೆಯ ನಂತರದಲ್ಲಿ ಮಾಡಬಹುದು ಅಂತ ಕಾಣುತ್ತೆ. ಅವರು ಯಾವ ರೀತಿಯ ಹೇಳಿಕೆಗಳನ್ನ ಮತ್ತೆ ಹೇಳ್ತಾರೆ ಅದರ ಮೇಲೆ ಈ ಒಂದು ರಾಜಕೀಯ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ನಿಜ ರಮೇಶ್, ಮಾತಾಡ್ತೀನಿ ನಿಮ್ ಜೊತೆಗೆ. ಹಾಗೇನೆ ಸಂಪತ್ ಅವರೇ, ಈಗ ಶಶಿಕಲಾ ಅವರು ಪಕ್ಷದ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಈಗ ಅವರು ಮತ್ತೆ ಮುಖ್ಯಮಂತ್ರಿ ಕೂಡ ಆಗಬೇಕು ಅಂತ ಹೇಳಿ, ಆದ್ರೆ ಅಣ್ಣಾಡಿಎಂಕೆ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಜಯಲಲಿತಾ ಅವರ ಸಾವಿನ ಬಗ್ಗೆ ಇರತಕ್ಕಂಥ ಅನುಮಾನ ಅದು ಇವತ್ತು ವ್ಯಕ್ತ ಆಗಿದೆ ಅಂತೇಳಿ ಅನ್ಸುತ್ತಾ, ಅಥವಾ ಪನ್ನೀರ್ಸೆಲ್ವಂ ಅವರ ಮೂಲಕವಾಗಿ ಅವರ ಸಾವಿನ ಜೊತೆಗೇನೆ ಅವರ ಆಶಯಗಳು ಏನಿತ್ತು, ಜಯಲಲಿತಾ ಅವರ ಆಶಯಗಳೇನಿತ್ತು, ಅದಕ್ಕೆ ವಿರುದ್ಧವಾದಂತಹ ನಡೆ ಶಶಿಕಲಾ ಅವರಿಂದ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಅನುಮಾನಗಳಿದೆಯಾ? ಇಲ್ಲ, ಇದು ವ್ಯವಸ್ಥಿತವಾಗಿ ನಮ್ಮ ಪಕ್ಷ ನಮ್ಮ ಸರ್ಕಾರವನ್ನು ಕೊನೆಗೊಳಿಸಬೇಕು ಅಂತೇಳಿ ವಿರೋಧ ಪಕ್ಷಗಳು, ಕೆಲವು ಶಕ್ತಿಗಳು ವ್ಯವಸ್ಥಿತವಾಗಿ ಅಮ್ಮನ ಸಾವಿನ ಬಗ್ಗೆ ಪ್ರಚಾರವನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಮಟ್ಟದ ಯಶಸ್ವಿಯನ್ನು ಅವರು ಪಡೆದಿದ್ದಾರೆ. ಯಾಕಂತೇಳಿದ್ರೆ ಎಲ್ಲನೂ ಸತ್ಯಾಂಶಗಳು ಜನಕ್ಕೆ ಕ್ಲಿಯರಾಗಿ ಗೊತ್ತಾದರೆ ಮಾತ್ರ ಜನ ಎಲ್ಲ ರೀತಿಯಲ್ಲೂ ನಂಬ್ತಾರೆ ಮತ್ತು ಸ್ವಾಗತಿಸ್ತಾರೆ. ಅಮ್ಮರವರ ಸಾವಿನ ವಿಷಯದಲ್ಲಿ ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಪೂರ್ಣ ವಿವರವನ್ನು ನೀಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರೀತಿಯ ಸಂಶಯಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪಕ್ಷನೂ ಮಾಡುತ್ತೆ, ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಆ ಕೆಲಸವನ್ನು ಈಗಾಗಲೇ ಮಾಡಬೇಕಾಗಿತ್ತು, ಅದು ತಡ ಆಗಿದೆ. ಮೊನ್ನೆ ಒಂದು ಪ್ರಥಮ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನೇನು ಚಿಕಿತ್ಸೆಗಳು ಯಾವ ರೀತಿಯಲ್ಲಿ ನಡೀತು ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇನ್ನೂ ಜನಗಳ ಮನಸ್ಸಿನಲ್ಲಿ ಏನು ಆ ಒಂದು ಸಂಶಯವನ್ನು ಬಿತ್ತಾಕಿರೋದೇ ವಿರೋಧ ಪಕ್ಷಗಳು. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ವಿರೋಧ ಪಕ್ಷಗಳು ನೇರವಾಗಿ ಅಖಿಲ ಭಾರತ ಅಣ್ಣಾಡಿಎಂಕೆ ಪಕ್ಷವನ್ನು ಎದುರಿಸಲಾಗದ DMK ಮತ್ತು ಕೆಲವು ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಅಖಿಲ ಭಾರತ ಅಣ್ಣಾಡಿಎಂಕೆ ಪಕ್ಷಕ್ಕೆ ಇದು ಒಂದು ರೀತಿಯಲ್ಲಿ ಭಾಳ ಅಂದರೆ ಮೋಡ ಕವಿದ ವಾತಾವರಣನೇ. ಇದು 30 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಸಮಸ್ಯೆ ನಮ್ಮ ಪಕ್ಷಕ್ಕೆ ಎದುರಾಗಿತ್ತು. ಕ್ರಾಂತಿ ನಾಯಕ ಅಣ್ಣ MGR ಅವರ ಆಶೀರ್ವಾದದಿಂದ ಒಂದು ಘಟ್ಟವನ್ನು ನಾವು ದಾಟಿ ಪಕ್ಷ ಸರ್ಕಾರನ ಉಳಿಸ್ಕೊಂಡಿದ್ದೀವಿ. ಈ ವಿಷಯದಲ್ಲೂ ಈಗ ಇರ್ತಕ್ಕಂಥದ್ದು ತಾತ್ಕಾಲಿಕ ಸಮಸ್ಯೆಗಳಿವು. ನಿರಂತರವಾಗಿ ಇವೆಲ್ಲನ್ನು ಕೊನೆಗೊಳಿಸಿ ಅಣ್ಣಾಡಿಎಂಕೆ ಸರ್ಕಾರ ಮತ್ತು ಪಕ್ಷ ಉಳಿತಿದೆ, ಬೆಳೀತಿದೆ ಅಂಥೇಳಿ ನಾವುಗಳೆಲ್ಲ ನಂಬಿದ್ದೀವಿ.
ಎಸ್ ಸಂಪತ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆಗೆ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿ ರಮೇಶ್ ಕಟೀಲ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಅಂತ ಬೆಳವಣಿಗೆಗಳು ಈಗ ಸದ್ಯ ಅಲ್ಲಿ ನಡೀತಾ ಇದೆ. ಹಾಗೆ ಒಂದು ವೇಳೆ ಪನ್ನೀರ್ ಸೆಲ್ವಂ ಮನೆಗೆ ಸುಮಾರು 6 ಜನ ಶಾಸಕರು ಬಂದಿದ್ದಾರೆ ಅನ್ನುವಂಥದ್ದು, ಪಾರ್ಟಿನ ಸ್ಪ್ಲಿಟ್ ಮಾಡ್ತಕ್ಕಂಥ ಅಥವಾ ಆ ಮಟ್ಟಗಿನ ಶಕ್ತಿ ಪನ್ನೀರ್ ಸೆಲ್ವಂ ಅವ್ರಿಗಿದೆಯಾ? ಆ ರೀತಿಯ ಬೆಂಬಲ ಶಾಸಕರ ಕಡೆಯಿಂದ ಪನ್ನೀರ್ ಸೆಲ್ವಂ ಅವ್ರಿಗಿದೆಯಾ? ಹರಿಪ್ರಸಾದ್, ಆ ಥರದ್ದೇನೋ ಕಾಣ್ತಾ ಇಲ್ಲ ನನಗೆ. ಯಾಕಂದ್ರೆ ಪನ್ನೀರ್ ಸೆಲ್ವಂ ಯಾವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಏಕಾಂಗಿಯಾಗಿ ಇರ್ತಕ್ಕಂಥವ್ರು. ಅವರು ಮೊದಲಿಂದನೂ ಕೂಡ ಯಾವುದೇ ಒಂದು ಶಾಸಕರು ಇನ್ನೊಂದು ಒಂದು ಗುಂಪುಗಾರಿಕೆ ಕಟ್ಟೋದು ಆ ಥರದ ಒಂದು ಚಟುವಟಿಕೆಯಲ್ಲಿ ಇದುವರೆಗೂ ಕೂಡ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಏನು 30 ವರ್ಷದ ರಾಜಕೀಯದಲ್ಲಿ ಅವರಿಗೆ ಅನೇಕ ಬಾರಿ ಬೇರೆ ಬೇರೆ ಅವಕಾಶಗಳು ಸಿಕ್ಕಾಗ ಕೂಡ ಅವರು ಜಯಲಲಿತಾ ಅವರ ಪರವಾಗಿ ನಿಂತಂಥವ್ರು, ಜಯಲಲಿತಾ ಅವರ ಬೆನ್ನೆಲುಬಾಗಿ ನಿಂತಂಥವ್ರು, ಒಂದು ರೀತಿಯಲ್ಲಿ ಸ್ವಾಮಿ ನಿಷ್ಠೆಯನ್ನು ತೋರೋದ್ರಲ್ಲಿ ಅವರಂತ ಒಂದು ನಾಯಕರು ಯಾರೂ ಇಲ್ಲ ಅಂತೇಳಿ ಎಲ್ಲ ನಾಯಕರುಗಳು ದೇಶಾದ್ಯಂತ ಕೂಡ ಹೊಗಳಿದ್ದಂಥವ್ರು. ಅದೇ ರೀತಿಯಲ್ಲಿ ಜಯಲಲಿತಾ ಅವರು 2 ಬಾರಿ ಜೈಲಿಗೆ ಹೋದಾಗ, 2 ಬಾರಿ ಇವರಿಗೆ ಅಧಿಕಾರ ಸಿಕ್ಕಾಗ ಕೂಡ ಅವರು ಮುಖ್ಯಮಂತ್ರಿ ಒಂದು ಕಚೇರಿಗೆ ಒಳಗಡೆ ಹೋಗಿರಲಿಲ್ಲ. ಈಗಲೂ ಕೂಡ ಈ ಬಾರಿ ಕೂಡ ಜಯಲಲಿತಾ ಸಾವಿನ ನಂತರದಲ್ಲಿ ಅವರು ಮುಖ್ಯಮಂತ್ರಿ ಆದ್ರು, ಈಗಲೂ ಕೂಡ ಮುಖ್ಯಮಂತ್ರಿ ಕಚೇರಿಯಲ್ಲಿ ಜಯಲಲಿತಾ ಅವರು ಬಳಸಿದಂತ ಕೊಠಡಿಗೆ ಇನ್ನೂ ಕೂಡ ಅವರು ಹೋಗಿಲ್ಲ. ಅವರು ಫೈನಾನ್ಸ್ ಮಿನಿಸ್ಟ್ರಿ ಆಗಿ ಎಲ್ಲಿದ್ರು ಆ ಕೊಠಡಿಯಿಂದನೇ ಮುಖ್ಯಮಂತ್ರಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥದ್ದು. ಅದೇ ಕ್ಯಾಬಿನೆಟ್ ಮೀಟಿಂಗ್ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಜಯಲಲಿತಾ ಅವರ ಸೀಟನ್ನು ಅವರು ಬಳಸಿಲ್ಲ. ಜಯಲಲಿತಾ ಅವರಿಗೆ ನೀಡಿದಂತ ಗೌರವವನ್ನು ಹಾಗೆ ಸಲ್ಲಿಸ್ತಾ ಇದ್ರು. ಒಮ್ಮೆ ನಾವು ನೋಡಿದಾಗ ಅಧಿಕಾರ ವಹಿಸಿಕೊಂಡ್ರು ಆ ದಿನದಲ್ಲಿ ನಾವು ನೋಡಿದಾಗ ಪನ್ನೀರ್ ಸೆಲ್ವಂ ಅವರು ತಮ್ಮ ಕಚೇರಿಯಿಂದಾನೇ ಕಾರ್ಯನಿರ್ವಹಿಸಿದಾಗ ಮುಖ್ಯಮಂತ್ರಿ ಕಚೇರಿಗೆ ಹೋಗದೇ ಇದ್ದಾಗ ನಮಗೂ ಕೂಡ ಅನಿಸಿದ್ದು ಶಶಿಕಲಾ ಅವರನ್ನ ಇವರು ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಒಂದು ಪ್ರಪೋಸಲ್ ಇಟ್ಟಿದ್ರು. ಬಹುಶಃ ಶಶಿಕಲಾ ಅವರಿಗೋಸ್ಕರ ಅವರು ಮುಖ್ಯಮಂತ್ರಿ ಕಚೇರಿಗೆ ಹೋಗದೆ ತಮ್ಮ ಕಚೇರಿಯಿಂದಾನೇ ಅಧಿಕಾರ ನಡೆಸ್ತಾರೆ ಅನ್ನೋವಂಥದ್ದು. ಸೊ ಅದೇ ರೀತಿಯಲ್ಲಿ ಅವ್ರಿಗೆ ಎಲ್ಲೂ ಕೂಡ ರಮೇಶ್, ಹಾಗಾದ್ರೆ ಶಶಿಕಲಾ ಅವರು ಏನಾದ್ರು ಮುಖ್ಯಮಂತ್ರಿ ಆದ್ರೆ ಅವರು ಈಗಾಗಲೇ ಜಯಲಲಿತಾ ಅವರ ಕಾರನ್ನು ಬಳಕೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಅವರ ಕೊಠಡಿಗೆ ಹೋಗಿ ಅಲ್ಲಿನೇ ಕೂತ್ಕೊಂಡು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ ಅನ್ಸುತ್ತಾ? ಅಥವಾ ಅವರು ಕೂಡ ಇದೇ ರೀತಿಯಾದಂತಹ ಒಂದು ಸಿಂಬಲ್ ಗಳನ್ನ ಜನರ ಮುಂದೆ ಇಡ್ತಕ್ಕಂತಹ ನಾವು ಜಯಲಲಿತಾ ಅವ್ರಿಗೆ ಕೊಡುವಂತ ಗೌರವವನ್ನ ಸಿಂಬಲ್ ರೀತಿಯಲ್ಲಿ ತೋರಿಸುವಂತ ಅವರು ಕೂಡ ಮುಂದುವರಿಸಬಹುದಾ ಶಶಿಕಲಾ ಕೂಡ? ಈಗ ನಮಗಿರ್ತಕ್ಕಂಥ ಮಾಹಿತಿ ಮುಖ್ಯ ಕಾರ್ಯದರ್ಶಿ ಜೊತೆಗೆ ಶಶಿಕಲಾ ಅವರು ಈಗಾಗಲೇ ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿನೇ ಅವರು ಜಯಲಲಿತಾ ಅವರ ಬಳಸಿದ್ದ ಕೋಣೆಯಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಅನ್ನೋಂಥ ಮಾಹಿತಿ ಮಾಧ್ಯಮಗಳಲ್ಲಿ ಕೂಡ ಬಂದಿರತಕ್ಕಂಥದ್ದು, ಸೆಕ್ರೆಟರಿಯೇಟ್ ನ ಮೂಲಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಜಯಲಲಿತಾ ಅವರು ಬಳಸಿದಂತ ರೂಮ್ ನಿಂದನೇ ಅವರು ಚಟುವಟಿಕೆಯನ್ನ ನಡೆಸ್ತಾರೆ, ಅವರ ಕಾರ್ಯಭಾರವನ್ನ ನಡೆಸ್ತಾರೆ ಅನ್ನೋಂಥದ್ದು ಬಂದಿರತಕ್ಕಂಥ ಮಾಹಿತಿ. ರಮೇಶ್, ಮಾತಾಡ್ತೀನಿ ನಿಮ್ ಜೊತೆಗೆ. ರಮೇಶ್, ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ ಎಂ ಸಿದ್ದರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವ ಪ್ರೊಫೆಸರ್ ಮುಜಾಫರ್ ಅಸಾದಿ ಅವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜ್ ಅವರೇ, ಈಗ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ತಾವೇನು ಹೇಳ್ತೀರಿ? ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅನಿರೀಕ್ಷಿತವಾಗಿತ್ತು. ಪನ್ನೀರ್ ಸೆಲ್ವಂ ಈ ರೀತಿಯಾಗಿ ಸಿಡಿದೇಳಬಹುದು ಅಂತ ಹೇಳಿ ಯಾರಿಗೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಸಡನ್ ಆದಂತಹ ಈ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಬಹುಶಃ ಅವರಲ್ಲಿ ಆ ತಳಮಳ ಏನು ಜನ ಶಶಿಕಲನ್ನು ಒಪ್ಕೊಳ್ಳಾರಲು ಕಷ್ಟ, ಅಣ್ಣಾ DMK ಕೂಡ ಒಂದೇ ಮನಸ್ಸಿನಿಂದ ಒಪ್ಕೊಂಡಿರಲಾರು ಅನ್ನೋದು ದ್ಯೋತಕ ಇದು. ಆದರೆ ಈ ಬೆಳವಣಿಗೆ ತುಂಬ ಲೇಟ್ ಅನ್ನಿಸ್ತಾ ಇದೆ. ನಿಜ. ಕಾರಣ ಯಾಕೆಂದರೆ ಪನ್ನೀರ್ ಸೆಲ್ವಂ ಅವರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಶಿಕಲಾ ಅವ್ರನ್ನ ನಾಯಕರು ಅಂತ ಈಗಾಗಲೇ ಅವರು ಗವರ್ನರ್ಗೆ ಕಮ್ಯುನಿಕೇಟು ಮಾಡಾಗಿದೆ. ಅಂದರೆ ಆ ಹುದ್ದೆ ಖಾಲಿಯಾಗಿದೆ. ನಿಮಗೆ ಗೊತ್ತಿದ್ದಂಗೆ 90ರಲ್ಲಿ ಇಂಥದ್ದು ಒಂದು ಸ್ಥಿತಿ ಇತ್ತು. ಅಂದರೆ ಬೇರೆ ರೀತಿ ಇದು. ವೀರೇಂದ್ರ ಪಾಟೀಲರು ಆಗ ಮುಖ್ಯಮಂತ್ರಿಯಾಗಿ ಪಾರ್ಶ್ವವಾಯು ಪೀಡಿತರಾಗ್ತಾರೆ. ಅಂತಿನ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿಯವರು ವೀರೇಂದ್ರ ಪಾಟೀಲರನ್ನು ಬಂದು ನೋಡ್ತಾರೆ. ಅವರ ಸ್ಥಿತಿ ಅವರಿಗೆ ಮನವರಿಕೆ ಆಗುತ್ತೆ. ಇವರು ಬೇಗ ಗುಣಮುಖರಾಗರಾರು, ಅಧಿಕಾರ ನಡೆಸೋಕೆ ಆಗೋದಿಲ್ಲ ಅಂತ ಕಾರಣಕ್ಕೆ ಏರ್ಪೋರ್ಟ್ನಲ್ಲಿ ಸೂನ್ ಯು ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಅಂತಾರೆ. ಬಂಗಾರಪ್ಪನವ್ರನ್ನ ಎಲೆಕ್ಟ್ ಮಾಡ್ತಾರೆ. ಇಡೀ ಕಾಂಗ್ರೆಸ್ನವರು ಅಂಥ ಮ್ಯಾಸಿವ್ ಮ್ಯಾಂಡೇಟ್ ಇದ್ದಂಥ ಕಾಂಗ್ರೆಸ್ನಲ್ಲಿ ಎಲ್ಲರೂ ಅಪೋಸ್ ಮಾಡ್ತಾರೆ ಅದನ್ನು, ವೀರೇಂದ್ರ ಪಾಟೀಲರನ್ನು ಪದಚ್ಯುತಿಗೊಳಿಸಬಾರ್ದು ಅಂತ. ಅಷ್ಟರ ನಡುವೆ ಬಂಗಾರಪ್ಪನವರನ್ನು ಶಾಸಕ ಪಕ್ಷದ ನಾಯಕನಾಗಿ ಮಾಡ್ತಾರೆ. ಆಗ ಭಾನು ಪ್ರತಾಪ್ ಸಿಂಗ್ ಅಂತ ಒಬ್ಬರು ಗವರ್ನರ್ ಇದ್ದರು. ಅವರು ಈ ಬಂಗಾರಪ್ಪನವರ ಆಯ್ಕೆಯನ್ನು ತಿರಸ್ಕಾರ ಮಾಡ್ತಾರೆ. ಈಗಿರೋ ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟಿಲ್ಲ, ಅವರು ಖಾಲಿ ಇಲ್ಲ, ಹಾಗಾಗಿ ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ಆಗ ಒಂದು 8-10 ದಿವಸ ಗವರ್ನರ್ ರೂಲ್ ಬಂದು ಆಮೇಲೆ ಅದು ಸೆಟ್ಲಾಗಿ ಬಂಗಾರಪ್ಪನವ್ರಿಗೆ ಕೊಡ್ತಾರೆ. ಆದರೆ ಇಲ್ಲಿ ಏನಾಗಿದೆ, ಇವರು ಎಲ್ಲ ಪ್ರೋಸೆಸ್ಸನ್ನು ಮುಗಿಸ್ಕೊಂಡಿದ್ದಾರೆ. ಗವರ್ನರ್ ಅಂಗಳದಲ್ಲಿ ಇದ್ದರೂ ಗವರ್ನರ್ ಎಷ್ಟು ದಿನ ಅದನ್ನು
ಪ್ರಮಾಣವಚನ ಬೋಧಿಸೋದಕ್ಕೆ ಮಾತ್ರ ಬಾಕಿ ಉಳಿದಿರೋದು. ಆದರೆ ಸಾಂವಿಧಾನಿಕವಾಗಿ ಜಯಲಲಿತಾ ಮೇಲೆ ಕ್ರಿಮಿನಲ್ ಕೇಸ್ ಇರ್ಬೋದು, ಇನ್ನೂ ಕನ್ವಿಕ್ಟ್ ಆಗೋ ಅಸೈಡ್ ಆಗಿದೆ ಶಶಿಕಲಾ ಅವ್ರ ಮೇಲೆ ಆಗಿರೋ ಕಥೆಯಲ್ಲಿ ಈಗ ಗವರ್ನರ್ಗೆ ಏನು ಅಂಥ ಜಾಸ್ತಿ ಆಪ್ಷನ್ಗಳು ಉಳಿಯೋದಿಲ್ಲ ಸಂವಿಧಾನ. ಅವರು ಶಾಸಕರೆಲ್ಲ ಓಕೆ 6 ತಿಂಗಳೊಳಗಡೆ ಆಗಬೇಕು, ಆಗ್ತಾರೋ ಇಲ್ವೋ ಬಿಡ್ತಾರೋ ಅದು ಅನ್ನೋದು ಪ್ರಶ್ನೆ. ಆದರೆ ಪನ್ನೀರ್ ಸೆಲ್ವಂ ಅವರಿಗೆ ಇಷ್ಟೊಂದು ಲೇಟಾಗಿ ಜ್ಞಾನೋದಯ ಆಗಿದ್ದು, ಆಮೇಲೆ ಇದೊಂಥರ ವೈಜ್ಞಾನಿಕ ಬಗ್ಗೆ ಸವಾಲು, ಅವರ ಪ್ರೇತಾತ್ಮ ಬಂದು ನನಗೆ ಇದನ್ನೆಲ್ಲ ಹೇಳ್ತಿದೆ ಅನ್ನುವಾಗ ಇದು ಏನು ಜಯಲಲಿತಾ ಅವ್ರ ಪ್ರೇತಾತ್ಮ ಯಾಕೆ ಇಷ್ಟೊಂದು ಡಿಲೇ ಮಾಡ್ತು ಇವ್ರ ಮೇಲೆ ಪ್ರಭಾವ ಬೀರೋಕ್ಕೆ? ಹಾಗಿದ್ದರೆ ಇವ್ರ ಮೇಲೆ ಪ್ರಭಾವ ಬೀರಿದ ಜಯಲಲಿತಾ ಅವರ ಆತ್ಮ ಇನ್ಯಾಗ ಬೇರೆ ಶಾಸಕರ ಮೇಲೆ ಯಾಕೆ ಪ್ರಭಾವ ಬೀರಲಿಲ್ಲ ಅನ್ನೋ ವಿಚಾರಗಳೆಲ್ಲ ಒಂಥರ ಹಾಸ್ಯಾಸ್ಪದವಾಗಿ ನಡೀತದೆ. ಅಲ್ಲಿ ಒಂಥರ ನಿಮಗೆ ಈ ಶಶಿಕಲಾ ಅವರು ಈಗಾಗಲೇ ಏನೇನು ಕಂಟ್ರೋಲ್ ತೊಗೋಬೇಕೋ ಅಷ್ಟು ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ದಾರೆ. ಅಷ್ಟು ಅಧಿಕಾರ ಕೇಂದ್ರೀಕೃತ ಅವ್ರ ಕೈಯಲ್ಲಿದೆ. ಈಗೇನು ಇವನನ್ನು ಪಾರ್ಟಿಯಿಂದ ಹೊರಗೋಗೋಕ್ಕೆ ಅವ್ರಿಗೆ ಎಷ್ಟು ನಿಮಿಷ? ಯಾರು ಬಂಡಾಯ ಇದ್ರೂ ಶಿ ವಿಲ್ ಹ್ಯಾವ್ ಇಸ್ ಅನ್ ಓನ್ ವೇ, ಶಿ ವಿಲ್ ಡೂ ವಾಟ್ ಎವರ್ ಶಿ ಲೈಕ್ಸ್. ಅದು ಆ ಜಯಲಲಿತಾ ನಡೆದು MGR ಕೂಡ ಹಂಗೆ ನಡ್ಕೊಂಡ್ಬಂದಿದ್ದು, ಕರುಣಾನಿಧಿಯವರು ಕೂಡ ಇದೇ ರೀತಿ ಆಡಳಿತ ಮಾಡಿದ್ದು. ಅಲ್ಲಿ ಯಾರೂ ಭಿನ್ನವಾಗಿ ಜನನಾಗಿ ಜನರನ್ನ ಜೊತೆ ಬೆರೆತು ಶಾಸಕರ ಜೊತೆ ಬೆರೆತು ಅಧಿಕಾರ ನಡೆಸಿದಂಥ ನಾಯಕರನ್ನು ನೀವು ಕರುಣಾನಿಧಿ, ಜಯಲಲಿತಾ, MGR ಯಾರಲ್ಲೂ ನೋಡೋಕ್ಕಾಗಲ್ಲ. ನೀವು ಎಲ್ಲ ಒಂಥರ ಡಿಕ್ಟೇಟರ್ಶಿಪ್ನಲ್ಲೇ ಮಾಡಿದರು. ಹಾಗಾಗಿ ಈಗ ಇವರು ಪಾರ್ಟಿನೂ ಪೂರ್ತಿ ಕಂಟ್ರೋಲ್ ತೊಗೊಂಡಿರೋದ್ರಿಂದ ಆಮೇಲೆ ಶಾಸಕರು 5-6 ಜನ ಶಾಸಕರು ಇಟ್ಕೊಂಡು ಏನು ಮಾಡ್ತಾರೆ? ಇವ್ರಿಗಿರೋ ಮೆಜಾರಿಟಿನಲ್ಲಿ ತಿನ್ ಮೆಜಾರಿಟಿನೇ. ಹೌದು, 139 ಜನ ಏನೋ ಗೆದ್ದಿದ್ದಾರೆ, 136 ಅಂದರೆ 118 ಇವರಿಗೆ ಬೇಕಾಗಿರೋದು ಸಿಂಪಲ್ ಮೆಜಾರಿಟಿಗೆ. ಇನ್ನು 18 ಜನ ಇದ್ದಾರೆ. ಒಂದು 20 ಜನ ಇವ್ರ ಕಡೆ ಬಂದು ಇದ್ರೂ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಅಂತೂ ಬೀಳುತ್ತೆ. ಆದರೆ ಈ ಪರಿಸ್ಥಿತಿನಲ್ಲಿ ಅಣ್ಣಾ DMK ಯಾವ ಶಾಸಕನನ್ನು ಅಧಿಕಾರ ಕಳ್ಕೊಳ್ಳೋ ಮಟ್ಟಕ್ಕೆ ಪನ್ನೀರ್ ಸೆಲ್ವಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳಕ್ಕಾಗಲ್ಲ. ನಿಜ ಸಿದ್ದರಾಮಯ್ಯ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆಯೇ ಪ್ರೊಫೆಸರ್ ಮುಜಫರ್ ಅಸದಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಮಾತನಾಡದ ಬೊಂಬೆ ಅಲ್ಲ ಅನ್ನುವಂಥದ್ರೆ ಈಗಾಗಲೇ ಪನ್ನೀರ್ ಸೆಲ್ವಂ ಅವರನ್ನ ಖಜಾಂಚಿ ಸ್ಥಾನದಿಂದ ವಜಾಗೊಳಿಸಿ ತೋರಿಸ್ಕೊಟ್ಟಿದ್ದಾರೆ ಶಶಿಕಲಾ ಅವರು. ಹಾಗಾದ್ರೆ ಮುಂದೇನಾಗ್ಬೋದು? ಪನ್ನೀರ್ ಸೆಲ್ವಂ ಅವರ ಈ ಒಂದು ಲೇಟ್ ರಿಯಾಕ್ಷನ್, ಲೇಟ್ ಆಗಿ ಅವರಿಗೆ ಬಂದಿರತಕ್ಕಂಥ ಈ ಒಂದು ಜ್ಞಾನೋದಯ, ಇದು ಎಲ್ಲಿವರೆಗೆ ಮುಂದುವರಿಬಹುದು ಅಂತ? ವೆಲ್, ಹಿಸ್ಟ್ರಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಜ್ಞಾನೋದಯ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಬುದ್ಧನಿಗೆ ಜ್ಞಾನೋದಯ ಅದು ಅರಳಿ ಮರದ ಕೆಳಗೆ. ಅರಳಿ ಮರ ಅದು ಮೆಟಫರ್ ಆಗುತ್ತೆ, ಮುಂದೆ ಅದೆಲ್ಲ ಕಡೆ ಹರಡು ಬಿಡ್ತದೆ. OPಗೆ ಪೆರಿಸೆಲ್ವನಿಗೆ ಎಲ್ಲಿ ಜ್ಞಾನೋದಯ? ಅದು ಸಮಾಧಿ ಎದುರುಗಡೆ. ಅದು ಜ್ಞಾನೋದಯ ನನ್ನ ಪ್ರಕಾರ ಅದು ಕ್ಷೀಣ ಧ್ವನಿಯ ಜ್ಞಾನೋದಯ. ಅದು ದೊಡ್ಡ ಜ್ಞಾನೋದಯ ಏನಲ್ಲ. ಇಲ್ಲಿ ಸಮಸ್ಯೆ ಏನಂದರೆ, ಅವರೊಬ್ಬ ದುರಂತ ನಾಯಕ ಅಂತೇಳಿ ತಮ್ಮನ್ನೇ ತಾವನ್ನು ಪ್ರತಿಬಿಂಬಿಸಲಿಲ್ಲ. ಅವ್ರು ಪ್ರತಿಬಿಂಬಿಸಿಷ್ಟೇ ನನ್ನ ಮೇಲೆ ಬಹಳಷ್ಟು ಒತ್ತಡಗಳು ಬಂತು, ಆದ ಕಾರಣ ನಾನು ರಾಜೀನಾಮೆ ಅಂತೇಳಿ. ಅವರು ಮೊದಲನೇದಾಗಿ ತಾವು ಹಿಂದೆ ಮುಖ್ಯಮಂತ್ರಿ ಆಗಿದಾಗ ಕೂಡ ತಾನೊಬ್ಬ ಪ್ರಬಲ ಮುಖ್ಯಮಂತ್ರಿ, ತಾನು ಯಾರ ಹೆಡ್ ರಬ್ಬರ್ ಸ್ಟ್ಯಾಂಪ್ ಅಲ್ಲ, ನಾನು ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಅವರು ಪ್ರತಿಬಿಂಬಿಸಬೇಕಿತ್ತು. ಅವರು ಮಾಡಲೇ ಇಲ್ಲ. ಅವ್ರು ಏನು ಮಾಡಿದೆ ಅಂದರೆ, ತಾನೊಬ್ಬ ರಬ್ಬರ್ ಸ್ಟ್ಯಾಂಪ್ ಚೀಫ್ ಮಿನಿಸ್ಟರ್ ಆಗಿ ಇರ್ತೀನಿ ಅಥವಾ ರಿಪ್ಲೇಸ್ಮೆಂಟ್ ಚೀಫ್ ಮಿನಿಸ್ಟರ್, ಒಂದು ಟೆಂಪರರಿ ಚೀಫ್ ಮಿನಿಸ್ಟರ್, ಯಾರು ಹೇಳಿದ್ರು ಕೂಡ ನಾನು ಒಪ್ತೀನಿ ಅಂತ ಹೇಳ್ಕೊಂಡು ಬಂದವರು. ಆದ ಕಾರಣ ಅವರಿಗೆ ನನ್ನ ಪ್ರಕಾರ ಅಲ್ಲಿ ಒಂದು ನಿಜವಾದ ಸಾಮಾಜಿಕ ತಳಹದಿಲ್ಲ ಅಥವಾ ಅವರಿಗೆ ಸಪೋರ್ಟ್ ಇಲ್ಲ. ಆದ ಕಾರಣ ಅವರ ಧ್ವನಿ ಏನಿದೆ ಅದು ಭಾಳ ಕ್ಷೀಣ ಧ್ವನಿ ಆಗುತ್ತೆ. ಎರಡನೇ ಅಂಶ ನೀವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಶಶಿಕಲಾ ಈಗಾಗಲೇ ಶಾಸಕಾಂಗ ಸಭೆಯ ಅಧ್ಯಕ್ಷೆಯಾಗಿ ಮತ್ತು ನಾಯಕಿಯಾಗಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ಇದು ಭಾಳ ಕಷ್ಟ ಈಗ. ಯಾಕಂತೇಳಿದ್ರೆ, ಒಮ್ಮೆ ನಾಯಕಿ ಆದಮೇಲೆ ಅವರನ್ನು ರೀಪ್ಲೇಸ್ ಮಾಡೋದು ಮತ್ತು ಪುನಃ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಕೌನ್ಸಿಲನ್ನು ಕರೆದು ಪುನಃ ರಿಪ್ಲೇಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಅದೇ ಕಾರಣ ಏನಾಗುತ್ತಂದರೆ, OP ಅವರ ಏನು ಧ್ವನಿ ಏನಿದೆ ಅದು ಕ್ಷೀಣ ಧ್ವನಿಯಾಗಿಯೇ ಇರುತ್ತೆ. ಅವರು ದುರಂತ ನಾಯಕನಾಗಿ ಪ್ರತಿಬಿಂಬಿಸುವಂಥ ಯತ್ನ ಇದೆಯಲ್ಲ, ನನ್ನ ಪ್ರಕಾರ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಆರ್ಗ್ಯುಮೆಂಟ್ ನೋಡಿ, ದಿನಕರ್ ಏನು ಹೇಳ್ತಾರೆ ಅಂದರೆ, ಇದು ಇವರನ್ನು ಮನೆಯಲ್ಲಿ ನೂಕಿದ್ರು ಅಥವಾ ದೂಡಿದ್ರು, ಆದ ಕಾರಣ ಅವರ ಜಯಲಲಿತಾರ ಸಾವಿಗೆ ಕಾರಣ ಅಂಥೇಳಿ. ಆಮೇಲೆ ಶಶಿಕಲಾ ವೀಕ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂಥೇಳಿ. ಬಟ್ ಶಶಿಕಲಾ, ನಾನು ಮೊದಲೇ ಹೇಳಿದ್ದೇನೆ, ಅವ್ರು ನೋಡೋಕ್ಕೆ ಗೂಂಗಿ ಗುಡಿಯ ಥರ ಇದ್ದಾರೆ. ಲೋಹಿಯಾ ಏನು ಹೇಳಿದರು ಇಂದಿರಾ ಗಾಂಧಿ ಬಗ್ಗೆ? ಗೂಂಗಿ ಗುಡಿಯ. ಆದರೆ ಆ ಗೂಂಗಿ ಗುಡಿಯ ಅಲ್ಲ ಅದು. ಯಾಕಂದರೆ ದ ವೇ ಶಿ ಡಿಡ್ ದ ಪೊಲಿಟಿಕ್ಸ್, ಬೇರೆ ಬೇರೆ ಲೆವೆಲ್ನ ನಾಯಕರನ್ನು, ಅದು ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ನ ಪ್ರೆಸಿಡೆಂಟ್ಗಳನ್ನು ಯಾವ ರೀತಿಯಲ್ಲಿ ಅಪಾಯಿಂಟ್ ಮಾಡಿದರು,
ಯಾವ ರೀತಿಯಲ್ಲಿ ಬೇರೆ ಬೇರೆಯವರನ್ನು ಕೂಡ ಮಾರ್ಜಿನಲೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ನೋಡೋಕ್ಕೆ ಹೋದರೆ ಗೂಂಗಿ ಗುಡಿಯ ನಾಳೆ ಎದ್ದು ನಿಲ್ಲುವ ಸಾಧ್ಯತೆ ಇದೆ. ಮಾತ್ರ ಅಲ್ಲ, ಅವಳು ಶಿ ಮೈಟ್ ಬಿಕಮ್ ಏನಂದರೆ ಅಮ್ಮ ಕೂಡ ಹೌದು. ಯಾಕಂತೇಳಿದ್ರೆ ಇಲ್ಲಿ ಅಮ್ಮನ ರಿಫ್ಲೆಕ್ಷನ್ ಬೇಕಾಗಿದೆ ಜನರಿಗೆ. ಅದು ಬಹಳ ಮುಖ್ಯವಾಗಿ ನೋಡಿ, ಅಮ್ಮ ಭಾಗ್ಯ ಏನಿದೆ, ಬೇರೆ ಬೇರೆ ರೂಪದ ಅಮ್ಮ ಭಾಗ್ಯ ಏನು ಕೊಟ್ಟಿದ್ರು, ಅದನ್ನು ಜಾರಿಗೊಳಿಸುವಂಥ ವ್ಯಕ್ತಿ ಬೇಕು. OP ಅಮ್ಮನ ಹೆಸರು ಬರೋದು, ಆದರೆ ತದ್ರೂಪಿ ಅಲ್ಲ OP. ಆದರೆ ಶಶಿಕಲಾ ಅಮ್ಮನ ತದ್ರೂಪಿ, ಫಿಸಿಕಲ್ ಆಗಿ ತದ್ರೂಪಿ ಕೂಡ ಇದೆ. ಆ ಮೆಟಫರ್ ಕೂಡ ತಮಿಳುನಾಡು ಪೊಲಿಟಿಕ್ಸ್ನಲ್ಲಿ ಆಟ ಆಡುತ್ತೆ. ಆದ ಕಾರಣ ಶಶಿಕಲಾ ಬಹುಶಃ ಇದು ನಾಳೆ ಚೀಫ್ ಮಿನಿಸ್ಟರ್ ಆದರೆ ಅವರಿಗೆ ಸಿಗುವಂಥ ಏನು ಸೋಷಿಯಲ್ ಬೇಸ್ ಅಥವಾ ಪೊಲಿಟಿಕಲ್ ವೋಟ್ಸ್ OPಗೆ ಸಿಗೋದಿಲ್ಲ. ಸೊ OPಗಿರುವಂಥ ಎರಡೇ ಆಪ್ಷನ್. ಒಂದು ಏನಂದರೆ ಅವರು ಪಾರ್ಟಿಯಿಂದ ಹೊರಗೆ ಬರಬೇಕು, ಅಥವಾ ADMKಗೆ ಪರ್ಯಾಯದಂಥ ಪಾರ್ಟಿಯನ್ನು ಕಟ್ಟಬೇಕು. ಅದೆರಡೂ ಕೂಡ ಸಾಧ್ಯ ಇಲ್ಲ ಅವ್ರಿಗೆ. ಯಾಕಂದರೆ ಈಸ್ ಪ್ರೊಜೆಕ್ಟೆಡ್ ಆಸ್ ಎ ವೀಕ್ ಮಿನಿಸ್ಟರ್ ಆಫ್ ದ ಚೀಫ್ ಮಿನಿಸ್ಟರ್. ಅವರು ಸೈಲೆಂಟ್ ಆಗಿದ್ದರೆ ಬಹುಶಃ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು. ಎರಡನೇದಾಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಶಶಿಕಲಾನ ವಿರುದ್ಧ ಬಂದುಬಿಟ್ಟಿದ್ರೆ ಬಹುಶಃ OP ಪುನಃ ಚೀಫ್ ಮಿನಿಸ್ಟರ್ ಆಗಿ ಪುನಃ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು. ಬಹುಶಃ ಅವರು ಹಾವು ಮತ್ತು ಏಣಿ ಆಟ ಥರ ಮೇಲೆ ಹೋಗ್ತಿದ್ರು, ಒಮ್ಮೆ ಕೆಳಗೆ ಬರ್ತಿದ್ರು, ಮೇಲೆ ಹೋಗ್ತಿದ್ರು, ಕೆಳಗೆ ಬರ್ತಿದ್ರು. ಬಟ್ ಹೆಚ್ಚು ಕಡಿಮೆ ಅವರು ರಾಜಕೀಯದಲ್ಲಿ ನಗಣ್ಯರಾಗಿ ಒಬ್ಬ ಪೊಲಿಟಿಷಿಯನ್ ಆಗಿ ಇರ್ತಿದ್ರು. ಬಟ್ ಒಂದಂತೂ ಅಂಶ ಸರಿ ಏನಂದರೆ ಅವರೊಬ್ಬ ಕ್ಷೀಣ ಧ್ವನಿಯ ಡಿಸೆಂಟಿಂಗ್ ಗ್ರೂಪ್ ಅಷ್ಟೇ. ಎಸ್ ಪ್ರೊಫೆಸರ್, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಪನ್ನೀರ್ ಸೆಲ್ವಂ ಅವರು ಮಾತನಾಡ್ತಾ ಇದ್ದಾರೆ, ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ಪನ್ನೀರ್ ಸೆಲ್ವಂ ಅವರು ಮನೆಗೆ ಈಗಾಗಲೇ ಸುಮಾರು 6 ಜನ ಶಾಸಕರು ಭೇಟಿ ಕೊಟ್ಟಿದ್ರು. ಅದಾದ ನಂತರ ಅವರೀಗ ಸುದ್ದಿಗೋಷ್ಠಿನ ನಡೆಸ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಈಗೇನು ಅವರು ಇದುವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಅವರನ್ನ ಖಜಾಂಚಿ ಸ್ಥಾನದಿಂದ ತೆಗೆದು ಹಾಕಿರೋದ್ರ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾ ಇರುವಂತಹದ್ದು. ಅಲ್ಲಿ ತಾಂತ್ರಿಕ ಕಾರಣದಿಂದಾಗಿ ನಮಗೆ ಅವರ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಅವರು ಏನು ಹೇಳ್ತಾರೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ತಿಳಿಸಿವೆ. ಈಗಾಗಲೇ ಪನ್ನೀರ್ ಸೆಲ್ವಂ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು ಸದ್ಯ ನಡೀತಾ ಇರತಕ್ಕಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದೆ ಏನು ನಿರ್ಧಾರವನ್ನು ಪನ್ನೀರ್ ಸೆಲ್ವಂ ಅವರು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಕೂಡ ಪ್ರಶ್ನೆಯಾಗಿಯೇ ಇರತಕ್ಕಂತಹದ್ದು. ಜಯಲಲಿತಾ ಅವರು ಜೈಲಿನಲ್ಲಿದ್ದಂಥ ಸಂದರ್ಭಗಳಲ್ಲೆಲ್ಲ 2 ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಂತಹ ಪನ್ನೀರ್ ಸೆಲ್ವಂ ಜಯಲಲಿತಾ ಅವರು ಸಾವನ್ನಪ್ಪಿದ ನಂತರವೂ ಕೂಡ ಈಗ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕಾಗಲೂ ಕೂಡ ಅದೇ ಸ್ವಾಮಿನಿಷ್ಠೆಯನ್ನು ಜಯಲಲಿತಾ ಅವರ ಭಾವಚಿತ್ರಕ್ಕೂ ಕೂಡ ಕೊಟ್ಕೊಂಡು ಬಂದಂಥವರು ಪನ್ನೀರ್ ಸೆಲ್ವಂ. ಹೀಗಾಗಿ ಅವರ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಜಯಲಲಿತಾ ಅವರ ಫೋಟೋವನ್ನು ಇಟ್ಟುಕೊಂಡು ಕ್ಯಾಬಿನೆಟ್ ಸಭೆಯನ್ನು ನಡೆಸಿದಂಥವರು ಪನ್ನೀರ್ ಸೆಲ್ವಂ. ಈ ಎಲ್ಲ ಕಾರಣದಿಂದಾಗಿ ಕೂಡ ಪನ್ನೀರ್ ಸೆಲ್ವಂ ಅವರು ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ, ಮುಂದೆ ಅವರ ನಿರ್ಧಾರ ಏನಾಗುತ್ತೆ, ಅವ್ರ ಜೊತೆಗೆ ಎಷ್ಟು ಜನ ಶಾಸಕರು ನಿಜಕ್ಕೂ ಕೂಡ ಅವರ ಬೆಂಬಲಕ್ಕೆ ನಿಲ್ಲೋದಕ್ಕೆ ಸಾಧ್ಯ, ಪಕ್ಷದ ಕಂಟ್ರೋಲ್ ಈಗಾಗಲೇ ಶಶಿಕಲಾ ಅವರಿಗೆ ಸಿಕ್ಕಿರೋದ್ರಿಂದಾಗಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿಯೇ ಇರ್ತಕ್ಕಂಥದ್ದು. ರಮೇಶ್, ಈಗಾಗಲೇ ಇರ್ತಕ್ಕಂತಹ ಬೆಳವಣಿಗೆಯನ್ನು ಗಮನಿಸಿದಾಗಲೂ ಕೂಡ ಪಕ್ಷದ ಕಂಟ್ರೋಲ್ ಸಂಪೂರ್ಣವಾಗಿ ಶಶಿಕಲಾ ಅವರಿಗೆ ಸಿಕ್ಕಿರೋದ್ರಿಂದಾಗಿ OPS ಏನು ಮಾಡೋದಕ್ಕೆ ಸಾಧ್ಯ ಆಗಬಹುದು ಅಂತ? ಏನು ಅವರು ಈಗಾಗಲೇ ಹೇಳಿರ್ತಕ್ಕಂಥದ್ದು ಹರಿಪ್ರಸಾದ್, ನಿಮಗೆ ಗೊತ್ತಿರ್ಬೋದು. ಅವರು ನಾವು ಪಕ್ಷವನ್ನು ಉಳಿಸಬೇಕು, ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕು, ಪಕ್ಷವನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು, ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಒಂದು ಭಾವನೆಗಳಿಗೆ ನಾನು ಸ್ಪಂದಿಸಬೇಕು. ಇದುವರೆಗೂ ನಾನು ಅದನ್ನು ಮಾಡಲಿಲ್ಲ. ಶಶಿಕಲಾ ಅವರ ವಿರುದ್ಧ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಅಸಮಾಧಾನ ಇದೆ, ಅವರ ವಿರುದ್ಧ ಒಂದು ದೊಡ್ಡ ಒಂದು ಅಸಮಾಧಾನ ಇದೆ. ಅದಕ್ಕೆ ಒಂದು ಪ್ರತಿಯಾಗಿ, ಅದಕ್ಕೆ ಒಂದು ಮೂರ್ತ ಸ್ವರೂಪವಾಗಿ ನಾನು ನಿಲ್ತೀನಿ, ಕಾರ್ಯಕರ್ತರ ಭಾವನೆಗಳಿಗೆ ತಕ್ಕಂತೆ ನಾನು ನಡ್ಕೋತೀನಿ ಅನ್ನುವಂಥ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಅವರು ಏಕಾಂಗಿಯಾಗಿ ಏನ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಕಾದೇ ನೋಡ್ಬೇಕಾಗತ್ತೆ. ಪನ್ನೀರ್ ಸೆಲ್ವಂನ ಅವರು ಮೌನವಾಗಿರ್ತಾರೆ, ನಿಷ್ಠಾವಂತರು, ಎಲ್ಲರ ಜೊತೆಗೂ ಒಂದು ಸೌಮ್ಯ ಸ್ವಭಾವದಿಂದ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರನ್ನ ನಾವು ಸಣ್ಣದಾಗಿ ಕೂಡ ಲೆಕ್ಕಾಚಾರ ಮಾಡೋದಕ್ಕಾಗೋದಿಲ್ಲ. ಅವರ ಮೀಟಿಂಗ್ಗಳನ್ನ ನಾನು ಸಾಕಷ್ಟು ಅಟೆಂಡ್ ಮಾಡಿದ್ದೀನಿ. ಅವರ ಅಧಿಕಾರಿಗಳ ಜೊತೆ ರಮೇಶ್, ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಪನ್ನೀರ್ ಸೆಲ್ವಂ ಅವರು ಮಾತಾಡ್ತಾರೆ.
புரட்சி தலைவர் எம்ஜிஆர் அவர்கள் எந்த நோக்கத்திற்காக அனைத்து இந்திய அண்ணா திராவிட முன்னேற்ற கழகத்தினை நிறுவி அதை கடுமையான உழைப்பின் மூலம் 3 முறை ஆட்சி கட்டளை அமைத்தினார்கள். மாண்புமிகு இதேதான் புரட்சி தலைவர் அம்மா அவர்களும் கிட்டத்தட்ட ஒரு 16 ஆண்டு காலம் தமிழகத்தினுடைய முதலமைச்சராக இருந்து ஒரு சிறப்பான ஆட்சியை, சாதனை மிகுந்த ஆட்சியை, ஏழை எளிய மக்களுக்கு பல்வேறு திட்டங்களை அவர்கள் இல்லங்களுக்கு கொண்டு போய் சேர்த்த முதலமைச்சராக சிறப்பாக ஆட்சி நடத்தினார்கள். அந்த வழியில் தான் நானும் மாண்புமிகு அம்மா அவர்கள் சோதனை ஏற்பட்ட காலத்தில் 2 முறை முதலமைச்சர் என்ற பொறுப்பிலே மாண்புமிகு அம்மா அவர்கள் நியமித்தார்கள். அப்பொழுதும் சரி இப்பொழுதும் சரி மாண்புமிகு அம்மாவுடைய கொள்கைக்கு, கோட்பாடுகளுக்கு, அம்மாவுடைய எண்ணங்களுக்கு சிறு குண்டுமணி அளவுடன் நான் குறையாமல் என்னுடைய பணியை, கடமையை ஆற்றுவேன் என்பதனை நான் தெரிவித்துக் கொள்கிறேன். பாஜக இருப்பதாக குற்றச்சாட்டுகள் இருக்கிறதா? அதற்கு பாஜக தான் உங்களை இயக்குவதாக கூறப்படுகிறது. இதற்கு உங்களுடைய கருத்து என்ன? அது வடிகட்டிய போய் உண்மைக்கு மாறான தகவல். சார், சசிகலா பத்தி 10% உண்மையா சொல்லிருக்கீங்க. மிச்சம் உண்மை எப்ப சொல்ல போறீங்க? சசிகலா பத்தி 10% உண்மைகள் தான் சொல்லிருக்கீங்க. இல்ல, இன்னும் நிறைய உண்மைகள் இதெல்லாம் சொல்லிருக்கீங்க. சந்தித்த போது மறைந்த முதலமைச்சர் ஜெயலலிதாவின் மரணத்தில் சந்தேகங்கள் இருப்பதாகவும், அதே போன்று மருத்துவமனைக்கு கொண்டு செல்வதற்கும் அவருக்கு என்ன நடந்தது வேண்டும் என்பதை தெளிவுபடுத்த வேண்டும் மாதிரியான கோரிக்கைகளை முன்வைத்திருக்காரு. இதை கொண்டு 75 நாட்கள் நீங்கள் மருத்துவமனைக்கு சென்றிருந்த முதல்வரை பார்த்தீர்களா? மருத்துவமனையில் நடந்தது என்ன? பதில் அவர் சொல்லட்டுமா? மாண்புமிகு இதேதான் புரட்சி தலைவி அம்மாவுடைய உடல்நிலை பற்றிய சந்தேகங்கள் இன்றைக்கு பரவலாக நாட்டு மக்களிடையே அவருடைய எதிர்களிலே இருக்கிறது. அதை போக்க வேண்டிய கடமை ஒரு அரசுக்கு இருக்கிறது என்பதை நான் உணர்ந்திருக்கிறேன். உறுதியாக ஒரு விசாரணை கமிஷன் அமைக்கப்படும். உச்ச நீதிமன்றத்தினுடைய தற்போது பொறுப்பில் இருக்கின்ற உச்ச நீதிமன்ற நீதிபதி அவர்கள் அந்த விசாரணை கமிஷன் பொறுப்பேற்று விசாரணை செய்து முடிவுகளை நாட்டு மக்களுக்கு அளிப்பார்கள் என்று தெரிவித்தார். சமீபத்தில் அப்போது டாக்டர்கள் கேட்டு நிர்பந்தத்தால் பண்ணப்பட்டிருக்காங்க. விசாரணை முழுவதும் விசாரணை அமைச்சிருக்கீங்களா? அமைச்சர் கவர்னர் எப்ப சந்திக்க போறீங்க? கவர்னர் எப்ப சந்திக்க போறீங்க? நீங்க பதவிக்காக தான் இந்த மாதிரி முடிவுகள் எடுக்கப்பட்டிருக்குன்னு சொல்லிட்டு ஒரு குற்றச்சாட்டு வெளியே வைக்கிறாங்களே, அதுக்கு உங்களுடைய
அது மாதிரியான ஒரு நிகழ்வு எப்பொழுது நடக்காது. சார், அதிமுகவுடைய சட்டத்திட்டத்தின்படி பொதுச் செயலாளர் தற்காலிகமா அமைக்கப்பட முடியாது. ஆனால் அதற்கான தீர்மானத்தை நீங்கள் தான் நிறைவேற்றி கொண்டு வந்து அதிமுக பொதுச் செயலாளர் என்ன நடந்தது? அடிப்படை உறுப்பினர்கள் அவங்க அமைதியாக கழகத்தினுடைய பொதுச் செயலாளருக்கு ஒரு அசாதாரணமான சூழல் ஏற்பட்டு உடனடியாக பொதுச் செயலாளர் தேர்ந்தெடுக்கப்பட வேண்டும் என்று சொன்னால் கழகத்தினுடைய பொதுக்குழு செயற்குழு உறுப்பினர்கள் கூடி அவர்கள் தற்காலிகமாக ஒரு பொதுச் செயலாளர் தேர்ந்தெடுத்து கூடிய விரைவில் நிரந்தர பொதுச் செயலாளருக்குரிய தேர்தலை முறைப்படி நடத்தி கழகத்துடைய பொதுச் செயலாளர் இருக்க வேண்டியதுதான் சட்டம். சட்டமன்றத்தில் உறுதியாக என்னுடைய பலம் தெரியும். அதிகாரம் இல்லை. முதலமைச்சர் பதவி வெறியோட சசிகலா எல்லா திட்டங்களும் செயல்படுத்துறாங்களா? முதலமைச்சர் பதவி வெறியோட தான் சசிகலா எல்லா திட்டங்களும் செயல்படுத்துறாங்களா? அவரிடமே கேட்டு பாருங்க. நீங்களே சொல்றீங்க. இன்னைக்கு அறிக்கை பாரதத்தில் நேரத்தை அறிவிட்டேன். அம்மாவுடைய நினைவிடத்தை போய் பாரதத்தில் அறிவிட்டேன் நேரத்தை. பொதுமக்களை சந்திப்பீங்களா? உறுதியாக சந்திப்போம். பொதுமக்களை வீதி வீதியாக கிராம கிராமமாக மாவட்டங்கள் வாரியாக உறுதியாக நான் சந்திப்பேன். யார் வந்தாலும் அவர்களெல்லாம் மரியாதைக்குரியவர். மாண்புமிகு அம்மாவுடைய அண்ணன் பிள்ளைகள், அவருக்கு உரிய மரியாதை நான் எப்பொழுதும் அளித்திருக்கின்றேன். எப்பொழுதும் இப்பொழுதும் எப்பொழுதுமே நீங்க தீபாவுக்கு அழைப்பு விடுக்கிறீங்களா? நீங்க தீபாவுக்கு அழைப்பு விடுக்கிறீங்களா? இணைந்து செயல்பட உறுதியாக ஆளுநர் எந்த ஒரு ஆளுநராக இருந்தாலும் இந்திய அரசியலமைப்பு சட்டப்படி தான் அவர் செய்து வருவார். அதில் எந்த மாற்றத்திற்கும் இடமில்லை. சார், பிரதமர் மோடி மத்திய அரசு ஆதரவா இருக்காங்களா? மத்திய அரசு உங்களுடைய செயல்பாடு ஆதரவா இருக்காங்களா? ஏற்கனவே இதைதான் டாக்டர் புரட்சி அம்மா அவர்கள் அனைத்து இந்திய அண்ணா பெரிய பற்றி சொல்லியிருக்கிறார். மத்தியில் யாராண்டாலும் தமிழக மக்களுடைய பொருளாதார உரிமைகளுக்கு பாதிப்பு ஏற்படுவது அதை எதிர்ப்புற குரல் கொடுப்போம். எங்களை ஆதரித்தால் நாங்கள் மத்திய அரசு உங்களுக்கு ஆதரவா இருக்காங்களா? மத்திய அரசு ஓபிஎஸ் ஆதரவா இருக்காங்களா? ஓபிஎஸ் தனிப்பட்ட முறைக்கு உடனடியாக அடுத்த கட்ட இந்த போராட்டத்தில் நீங்க வெற்றி பெறுவீங்க நம்பிக்கை உங்களுக்கு இருக்கா? மக்கள் சக்தி ಬಹುಶಃ ಓ ಪನ್ನೀರ್ಸೆಲ್ವಂ ಅವರು ಮುಖ್ಯಮಂತ್ರಿ ಆಗಿನೇ ಇದ್ದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಹೆಚ್ಚಿನ ಅರ್ಥ ಬರ್ತಾ ಇತ್ತು. ಆದರೆ OPS ಅವರು ಇವಾಗ ಹೇಳ್ತಾ ಇದ್ದಾರೆ ಹೈಕೋರ್ಟ್ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸ್ತೇನೆ, ನಾನು
ಜಯಲಲಿತಾ ಅವರು ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ಮಾಡುತ್ತೇನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಅವರೀಗ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮಾತ್ರ ಇದ್ದಾರೆ, ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮಾತ್ರನೇ ಅವರಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಅಧಿಕಾರ, ಯಾವುದೇ ರೀತಿಯಾದಂತಹ ಆದೇಶ ನಡೆಸತಕ್ಕಂತಹ ಸಂವಿಧಾನಬದ್ಧ ಅಧಿಕಾರ OPSಗೆ ಈಗ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಬಹುಶಃ ಒಂದು ಕಾರ್ಡನ್ನ, ಇದು ಬಹುಶಃ ಪ್ರಮುಖ ಕಾರ್ಡನ್ನ ಇವತ್ತೀಗ ಅವರು ಬಳಕೆ ಮಾಡ್ಕೊಂಡಿರ್ತಕ್ಕಂತಹದ್ದು. ಇದು ಜಯಲಲಿತಾ ಅವರ ಸಾವಿನ ವಿಚಾರವನ್ನ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈಗಾಗಲೇ ಪಕ್ಷದ ಖಜಾಂಚಿ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿದ ನಂತರ ಈಗ ಅವರಿಗೆ ಇರ್ತಕ್ಕಂತಹ ಆಶ್ರಯ ಮತ್ತು ಆಸರೆಯಾಗಿ ಅವರು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಜಯಲಲಿತಾ ಅವರನ್ನ ಮಾತ್ರ. ಈ ಕಾರಣಕ್ಕಾಗಿಯೇ ಬಹುಶಃ ಓ ಪನ್ನೀರ್ಸೆಲ್ವಂ ಅವರು ಇಂಥದ್ದೊಂದು ಮಾತನ್ನ ಈಗ ಹೇಳ್ತಾ ಇರುವಂಥದ್ದು, ಮಾಧ್ಯಮದ ಮೂಲಕವಾಗಿ ಕೂಡ ಅವರು ಹೇಳ್ತಾ ಇರುವಂಥದ್ದು. ನಮಗೆಲ್ಲರಿಗೂ ಕೂಡ ದೇವರಂತೆ ಇದ್ರು ಜಯಲಲಿತಾ ಅವರು. ಹೀಗಾಗಿ ಅವರ ಸಾವಿನ ಬಗ್ಗೆ ಅವರ ಸಾವಿನ ಬಗ್ಗೆ ಸತ್ಯಾಂಶ ಹೊರ ಬರಬೇಕಾಗತ್ತೆ. ನನ್ನನ್ನು ಬಲವಂತವಾಗಿ CM ಹುದ್ದೆಯಿಂದ ಕೆಳಗಿಳಿಸಿದ್ದಾರೆ, ನನ್ನ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಆದರೆ ನಾನು ಈಗ ನಡೆಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚೆನ್ನೈನಲ್ಲಿ ಉಸ್ತುವಾರಿ ಮುಖ್ಯಮಂತ್ರಿ ಆಗಿರುವ ಪನ್ನೀರ್ಸೆಲ್ವಂ ಅವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಯಾವುದೇ ಆದೇಶವನ್ನು ಮಾಡ್ತಕ್ಕಂಥ ಸಂವಿಧಾನಬದ್ಧ ಅಧಿಕಾರ ಅವರಿಗೆ ಇಲ್ಲದೆ ಇರುವಂತಹ ಹಂತದಲ್ಲಿ ಯಾಕೆ ಹಾಗಾದ್ರೆ ಅವರು ಕಳೆದ 60 ದಿವಸದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಅವರು ಇಂಥದ್ದೊಂದು ತೀರ್ಮಾನಕ್ಕೆ ಬರಲಿಲ್ಲ? ಯಾವ ಕಾರಣಕ್ಕಾಗಿ ಅವರು ಅವತ್ತೇ ತನಿಖೆಗೆ ಆದೇಶವನ್ನ ಮಾಡಲಿಲ್ಲ? ಎಲ್ಲ ಪ್ರಶ್ನೆಗಳಿದ್ದಾವೆ. ಅಥವಾ ಶಶಿಕಲಾ ಅವರು ಇಂಥ ತನಿಖೆಗೆ ಮುಂದಾಗಬಾರ್ದು ಅನ್ನುವಂಥ ಒತ್ತಡವನ್ನ ಹೇರಿದ್ರ? ಈಗ ಯಾಕೆ ಇಂಥ ಮಾತನ್ನು ಹೇಳ್ತಾ ಇದ್ದಾರೆ? ಶಶಿಕಲಾ ಮುಖ್ಯಮಂತ್ರಿ ಆದರೂ ಕೂಡ ಜಯಲಲಿತಾ ಅವರ ಸಾವಿನ ಬಗ್ಗೆ ಏನಾದರೂ ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಈ ರೀತಿಯಂತ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿರ್ತಕ್ಕಂಥ. ಆದರೆ ಶಶಿಕಲಾ ವಿರುದ್ಧ ಒಂದು ಪ್ರಮುಖ ಅಸ್ತ್ರವಾಗಿಯೇ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುವಂಥದ್ದು, ಒಂದೇ ಒಂದು ಅಸ್ತ್ರ ಅವರಿಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಜಯಲಲಿತಾ ಅವರ ಸಾವಿನ ತನಿಖೆಯ ವಿಚಾರ. ಆ ಒಂದು ವಿಚಾರವನ್ನು ಈಗ ಮಾಧ್ಯಮದ ಮುಂದೆ ಹೇಳೋದ್ರ ಮೂಲಕವಾಗಿ ಪನ್ನೀರ್ಸೆಲ್ವಂ ಅವರು ಲಾಸ್ಟ್ ಬ್ಯಾಟಲ್ನ ಕೊನೆಯ ಅಸ್ತ್ರದ ರೀತಿಯಲ್ಲಿ ಬಳಕೆ ಮಾಡಿದರೆ ಬಹುಶಃ ಇದು ಎಷ್ಟರ ಮಟ್ಟಿಗೆ ಗುರಿ ತಲುಪುತ್ತೆ, ಎಷ್ಟರ ಮಟ್ಟಿಗೆ ಇದು ಎದುರಾಳಿಯನ್ನ ತಿವಿಯುತ್ತೆ, ಇರಿಯುತ್ತಾ, ಅಥವಾ ಸುಮ್ಮನೆ ಒಂದು ಹಾರದಂತ ಆಗುತ್ತೆ ಅಷ್ಟೇ ಅನ್ನುವಂತಹದ್ದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಮುಂದಿನ ಹಂತದಲ್ಲಿ. ಬಹುಶಃ ಸಿದ್ದರಾಜ್ ಅವರು ಇದನ್ನು ಗಮನಿಸಿದಾಗ ಏನನ್ಸುತ್ತೆ, ಈ ರೀತಿಯಾದಂತಹ ಮಾತು ಇದು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ಇರತಕ್ಕಂತಹದ್ದು? ಒಂದೇ ನಿಮಿಷ ಮಾತಾಡ್ತೀನಿ. ಜೊತೆಗೆ ರಮೇಶ್ ಈಗ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ, ನಮ್ಮ ಪ್ರತಿನಿಧಿ, ಚೆನ್ನೈ ಪ್ರತಿನಿಧಿ ರಮೇಶ್. ಈಗ ಪನ್ನೀರ್ಸೆಲ್ವಂ ಅವರು ಮಾಡ್ತಾ ಇರ್ತಕ್ಕಂಥ ತನಿಖೆಗೆ ಆದೇಶ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು, ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗತಕ್ಕಂತಹ ಆದೇಶದ ವಿಚಾರ ಇದು? ಹರಿಪ್ರಸಾದ್, ಇಲ್ಲಿ ನಾವು ಪ್ರಶ್ನೆಗಳನ್ನು ಕೂಡ ಅವರ ಮುಂದೆ ಇದ್ವಿ. ನೀವು ಹಂಗಾಮಿ ಮುಖ್ಯಮಂತ್ರಿ ಅಷ್ಟೇ, ಈಗ ಇನ್ಚಾರ್ಜ್ ಅಷ್ಟೇ, ನೀವು ಇದಕ್ಕೆ ಸಾಧ್ಯ ಇದೆಯಾ, ನೀವು ಕಮಿಷನ್ ಅನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಈ ತರದ ಪ್ರಶ್ನೆಗಳಿಗೆ ಅವರು ಉತ್ತರ ಹೇಳಿದ್ದಾರೆ. ಇದು ಸರ್ಕಾರದ ಒಂದು ಕರ್ತವ್ಯ. ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರ ಇದೆ, ಅದರ ಕರ್ತವ್ಯ. ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಅವರು ಸಾವನ್ನಪ್ಪಿದ್ದಾರೆ, ಅದರ ಬಗ್ಗೆ ನಿಗೂಢತೆ ಇದೆ, ಅನೇಕ ಸಂಶಯಗಳು ವ್ಯಕ್ತವಾದಾಗ ಸರ್ಕಾರ ಒಂದು ಕಮಿಷನ್ ಅನ್ನ ರಚನೆ ಮಾಡ್ಲೇಬೇಕು. ಅದನ್ನ ರಚನೆ ಮಾಡ್ಲಾಗತ್ತೆ. ನಾನು ರಚನೆ ಮಾಡ್ತೀನೋ ಇಲ್ಲ ಯಾರು ಬಂದ್ರು ಕೂಡ ಅದು ರಚನೆ ಮಾಡ್ಲೇಬೇಕಾಗತ್ತೆ. ಇಲ್ಲ ನ್ಯಾಯಾಲಯದ ಮೂಲಕ ಆದ್ರೂ ರಚನೆ ಆಗತ್ತೆ, ಆಗ ಸತ್ಯಾಂಶಗಳು ಹೊರಗಡೆ ಬರತ್ತೆ ಅನ್ನುವಂತ ಮಾತನ್ನ ಪನ್ನೀರ್ಸೆಲ್ವಂ ಹೇಳಿರ್ತಕ್ಕಂಥದ್ದು. ಇನ್ನು ಇವತ್ತು ಅವರ ಪ್ರೆಸ್ ಮೀಟ್ ನಲ್ಲಿ ನೇರ ಆಗಿ ಹೇಳಿರ್ತಕ್ಕಂಥದ್ದು, ರಾಜೀನಾಮೆಯನ್ನ ಸಾಧ್ಯ ಆದ್ರೆ ನನಗೆ ಪ್ರೆಷರ್ ಬಂದ್ರೆ ಎಲ್ಲ ವಾಪಸ್ ತಗೊಳ್ಳೋದಕ್ಕೆ ಹೇಳಿದ್ರೆ ನಾನು ವಾಪಸ್ ತಗೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಿಮ್ಗೆ ಮೆಜಾರಿಟಿ ಇದೆಯಾ ಅನ್ನುವಂತ ಪ್ರಶ್ನೆಗೆ ನನಗೆ ಇರ್ತಕ್ಕಂಥ ಮೆಜಾರಿಟಿ ನನ್ನನ್ನ ಅಸೆಂಬ್ಲಿನಲ್ಲಿ ತೋರಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾವುದೇ ರಾಜಕಾರಣಿ ಮುಖ್ಯಮಂತ್ರಿ ಒಂದು ಬಂಡಾಯ ಎತ್ತರೆ, ಬಂಡಾಯದಲ್ಲಿ ಹೊರಗಡೆ ಬಂದ್ರೆ ಹೇಳುವಂತ ಮಾತುಗಳನ್ನ, ಆ ವರ್ಷಗಳನ್ನ ಈಗ ಪನ್ನೀರ್ಸೆಲ್ವಂ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ಇರ್ತಕ್ಕಂಥವ್ರು ಡಾಕ್ಟರ್ ಮೈತ್ರೇಯನ್, ಅಣ್ಣಾ DMKಯ MP, ರಾಜ್ಯಸಭಾ MP, ಈಗ ಪನ್ನೀರ್ಸೆಲ್ವಂ ಅವ್ರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಇದ್ದದ್ದನ್ನು ಕೂಡ ನಾವು ನೋಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಕೆಲವು MPಗಳು ಮತ್ತೆ ಶಾಸಕರು ಪನ್ನೀರ್ಸೆಲ್ವಂ ಹಿಂದ್ಗಡೆ ಇದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪನ್ನೀರ್ಸೆಲ್ವಂಗೆ ಧೈರ್ಯ ತುಂಬಿಸಿದ್ದಾರೆ, ಒಂದು ಬಂಡಾಯದ ಕಹಳೆಯನ್ನ ಈಗ ಅವರು ಊದ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆಯ್ತು ಸರ್. ಎಸ್ ರಮೇಶ್, ಹಾಗಾದ್ರೆ ಅವರು ಮುಂದೆ ಏನು, ಅವರ ನಡೆ ಏನಾಗುತ್ತೆ ಅಂತ ಹೇಳಿ ಈಗಾಗಲೇ ಇವತ್ತೀಗ ಶಶಿಕಲಾ ಅವರು ಕೂಡ ಒಂದು ಶಾಸಕರ ಸಭೆಯನ್ನು ಕರೆದಿದ್ದಾರೆ, ಅಲ್ಲಿ ಏನು ಹಾಗಾದ್ರೆ ನಿರ್ಧಾರ ಆಗಬಹುದು?
ಏನು ಶಶಿಕಲಾ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಕೂಡ ಸುಮಾರು ಈಗ 80ಕ್ಕೂ ಹೆಚ್ಚು ಜನ MLA ಗಳು ಅಲ್ಲಿ ಹೋಗಿದ್ದಾರೆ. ಸಾಕಷ್ಟು ಸಚಿವರುಗಳು ಕೂಡ ಹೋಗಿರ್ತಕ್ಕಂಥದ್ದು. ಶಶಿಕಲಾ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಸಭೆಯನ್ನ ಆರಂಭಿಸ್ತಾರೆ. ಆ ಸಭೆಯಲ್ಲಿ ಕೂಡ ಬಹುತೇಕ ಪನ್ನೀರ್ಸೆಲ್ವಂ ವಿಚಾರಗಳು ಇದರ ಬಗ್ಗೆ ಚರ್ಚೆ ನಡೆಸ್ತಾರೆ. ಆನಂತರದಲ್ಲಿ ಶಶಿಕಲಾ ಅವರನ್ನ ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಮತ್ತೆ ಗವರ್ನರ್ಗೆ ಒಂದು ಅಣ್ಣಾ DMK ಇಂದ ಒಂದು ಪತ್ರವನ್ನ ರವಾನಿಸಿ ಒಂದು ಇದಕ್ಕೆ ಏನು ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತ ಕೆಲಸ ಮಾಡ್ತಾರೆ ಅನ್ನೋಂತ ಮಾತನ್ನ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಪಕ್ಷದ ಕಚೇರಿಯಲ್ಲಿ ಏನು ಸಂಜೆ ಪಕ್ಷದ ಒಂದು ಆಡಳಿತಾತ್ಮಕ ಸಭೆ, ಏನು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನ ಸಂಜೆ ಶಶಿಕಲಾ ಅವರು ಕರೆದಿದ್ದಾರೆ. ಸೊ ಆ ಪದಾಧಿಕಾರಿಗಳ ಸಭೆಯಲ್ಲಿ ಪನ್ನೀರ್ಸೆಲ್ವಂ ಅವರನ್ನ ಪಕ್ಷದಿಂದ ಒಂದು ಉಚ್ಚಾಟನೆ ಮಾಡೋದಕ್ಕೆ ಕೂಡ ಒಂದು ನಿರ್ಣಯವನ್ನ ಅಂಗೀಕರಿಸಲಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಶಶಿಕಲಾ ಅವರ ಆಯ್ಕೆ ಇರ್ತಕ್ಕಂಥದ್ದು ತಾತ್ಕಾಲಿಕ ಆಯ್ಕೆ. ಏನು ಅವರು ಪಕ್ಷದಲ್ಲಿ ಚುನಾಯಿತ ಒಬ್ಬ ಪ್ರಧಾನ ಕಾರ್ಯದರ್ಶಿ ಅಲ್ಲ, ಒಂದು ಪಕ್ಷದ ಒಂದು ಜನರಲ್ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಒಂದು ನಿರ್ಣಯದ ಮೂಲಕ ಅಂಗೀಕಾರವಾಗಿ ಅದರ ಮೂಲಕ ಪ್ರಧಾನ ಕಾರ್ಯದರ್ಶಿ ಆದಂತವರು. ಸೊ ಹಾಗಾಗಿ ಅವರು ಪಕ್ಷದ ಸಭೆಯ ಮೂಲಕ ನಿರ್ಣಯವನ್ನ ಕೈಗೊಳ್ತಾರೆ. ಏಕಪಕ್ಷೀಯವಾಗಿ ಅವರು ನಿರ್ಧಾರ ಕೈಗೊಳ್ಳೋದಿಲ್ಲ ಅನ್ನೋಂತ ಮಾತನ್ನ ಪಕ್ಷದ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನಾದ್ರು ಆದ್ರೆ ಅವರು ಪಕ್ಷದಿಂದ ಅವರನ್ನ ಉಚ್ಚಾಟಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ಏನೋ ಪನ್ನೀರ್ಸೆಲ್ವಂ ಅವರ ಜೊತೆಗೆ ಅನೇಕ ನಾಯಕರುಗಳು ನಿನ್ನೆ ಏನು ಪತ್ರಿಕಾಗೋಷ್ಠಿ ನಡೆಸಿದಂತ PH ಪಾಂಡ್ಯನ್ ಅವರು ಪನ್ನೀರ್ಸೆಲ್ವಂ ಅವ್ರ ಜೊತೆಗೆ ಇರ್ತಕ್ಕಂಥದ್ದು, KP ಮುನ್ಸ್ವಾಮಿ ಅವರು ಇರ್ತಕ್ಕಂಥದ್ದು. ಅದೇ ರೀತಿ ಅನೇಕ ನಾಯಕರುಗಳು ಈಗ ಪಕ್ಷದ ಹಿರಿಯ ನಾಯಕರುಗಳು ಯಾರು ಜಯಲಲಿತಾ ಅವರಿಗೆ ಒಂದು ಕಾಲದಲ್ಲಿ ಬಲಗೈ ಆಗಿದ್ದಂಥವ್ರು PH ಪಾಂಡ್ಯನ್, KP ಮುನ್ಸ್ವಾಮಿ ಅವರು ಜಯಲಲಿತಾ ಮತ್ತೆ MGR ಅವರಿಗೆ ಬಹಳಷ್ಟು ನಂಬಿಕೆಯ ವ್ಯಕ್ತಿ ಆದಂತವ್ರು. ಅವರೆಲ್ಲರೂ ಕೂಡ ಈಗ ಪನ್ನೀರ್ಸೆಲ್ವಂ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಪನ್ನೀರ್ಸೆಲ್ವಂ ಅವರ ಮನೆಗೆ ಬಂದಿರ್ತಕ್ಕಂಥದ್ದು. ಇನ್ನೊಬ್ಬ ರಾಜ್ಯಸಭಾ MP ಮೈತ್ರೇಯನ್ ಅವರು ಅಲ್ಲಿ ಬಂದಿರ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಬಹುಶಃ ಇನ್ನೊಬ್ಬ ರಾಜ್ಯಸಭಾ MP ಮನೋಜ್ ಪಾಂಡ್ಯನ್ ಕೂಡ ಅಲ್ಲಿ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಬಹುಶಃ ಪನ್ನೀರ್ಸೆಲ್ವಂ ಬೇರೆ ಬಂಡಾಯದ ಕಹಳೆನೋ ಇಲ್ಲ ಒಂದು ರೀತಿಯಲ್ಲಿ ಅಣ್ಣಾ DMK ಶಾಸಕರನ್ನ ತಮ್ಮ ತ ಸೆಳೆಯೋದಕ್ಕೆ ಬೇರೆ ಏನಾದ್ರು ಪ್ರಯತ್ನ ಮಾಡ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಹರಿಪ್ರಸಾದ್. ಹಾಗೇನೆ ರಮೇಶ್, ದೀಪಾ ಅವ್ರಿಗೆ ನನ್ನ ಬೆಂಬಲ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಅಂದ್ರೆ ಈಗ ಸಡನ್ಲಿ ದೀಪಾ ಜೊತೆಗೂ ಕೂಡ ಗುರುತಿಸ್ಕೊಳ್ತಕ್ಕಂಥ ಆ ಮೂಲಕವಾಗಿ ಸಂಪೂರ್ಣವಾಗಿ ಶಶಿಕಲಾ ಅವರ ವಿರುದ್ಧದ ಸಮರವನ್ನ ಸಾರ್ತಾರ ಹಾಗಾದ್ರೆ ಇಲ್ಲಿ ಪನ್ನೀರ್ಸೆಲ್ವಂ ಅವರು? ಹರಿಪ್ರಸಾದ್, ದೀಪಾ ಅವರಿಗೆ ಬೆಂಬಲ ಅಂತ ಅವರು ಹೇಳಿಲ್ಲ. ದೀಪಾರ ಹಿಂದೆ ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಯಾರು ಅಣ್ಣಾ DMK ನಿಷ್ಠಾವಂತರಿದ್ದಾರೆ, ಅಣ್ಣಾ DMK ಮತ್ತೆ ಜಯಲಲಿತಾ ಅವರ ನಿಷ್ಠಾವಂತರಿದ್ದಾರೆ, ಅವರೆಲ್ಲರನ್ನು ಕೂಡ ನಾನು ಸೇರಿಸ್ಕೊಂಡು ಹೋಗ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಸೊ ಬಹುಶಃ ಇವರೇ ಆದ್ರೆ ನಾಯಕತ್ವ ವಹಿಸ್ಕೊಳ್ತಾರ, ದೀಪಾ ಅವರನ್ನ ಇವರೇ ಕರ್ಸ್ಕೊತಾರ, ಇವರ ನೇತೃತ್ವದಲ್ಲೇ ಒಂದು ಹೊಸ ಆಂದೋಲನ ಆರಂಭ ಆಗುತ್ತೆ ಅಣ್ಣಾ DMK ಒಳಗಡೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಬಹುಶಃ ದೀಪಾ ಇವ್ರ ಜೊತೆ ಸೇರ್ತಾರ ಇಲ್ಲ ಬೇರೆ ಪಾರ್ಟಿ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ. ದೀಪಾ ಯಾವುದೇ ರಾಜಕಾರಣಿಗಳನ್ನ ಯಾರನ್ನು ಕೂಡ ಅವರು ಹತ್ರ ಸೇರಿಸ್ತಾ ಇಲ್ಲ. ಅನೇಕರು ಅವರನ್ನ ಭೇಟಿ ಮಾಡಿದಾಗ್ಲೋ ಇಲ್ಲ ಅವರನ್ನ ಫೋನ್ ನಲ್ಲಿ ಸಂಪರ್ಕಿಸಿದಾಗ್ಲೋ ಅವರ ಮಾತುಗಳನ್ನ ಕೇಳ್ತಾರೆ ಹೊರತು ಯಾವುದೇ ನಿರ್ಣಯಗಳನ್ನ ಅವರು ಅವರುಗಳಿಗೆ ಹೇಳ್ತಾ ಇಲ್ಲ. ಪ್ರತ್ಯೇಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಕಾದ್ ನೋಡಿ ಅನ್ನೋಂಥದ್ದು. ಸೊ ಹಾಗಾಗಿ ಪನ್ನೀರ್ಸೆಲ್ವಂ ಜೊತೆ ಕೈ ಜೋಡಿಸ್ತಾರ ದೀಪಾ ಅವರು, ಇಲ್ಲ ಪನ್ನೀರ್ಸೆಲ್ವಂ ಜೊತೆ ಬಂದು ಸೇರ್ತಾರ ಇಲ್ಲೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಇರ್ತಕ್ಕಂಥ ಅನುಮಾನ ಅಂದ್ರೆ ಏನು ದೀಪಾ ಅವರ ರಾಜಕೀಯವಾಗಿ ನಡೀತಾ ಇರ್ತಕ್ಕಂಥ ಅವರ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು, ಅದರ ಹಿಂದೆ ಪನ್ನೀರ್ಸೆಲ್ವಂ ಮತ್ತೆ ಪನ್ನೀರ್ಸೆಲ್ವಂ ಬೆಂಬಲಿಗರ ಒಂದು ಸಪೋರ್ಟ್ ಇದೆ ಅನ್ನುವಂತ ಮಾತುಗಳು ಕೂಡ ಆಗಾಗ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇತ್ತು. ಸೊ ಅದು ಈಗ ಪನ್ನೀರ್ಸೆಲ್ವಂ ಅವರು ದೀಪಾ ಅವರನ್ನ ಕರ್ಕೊಳ್ತೀನಿ ಅನ್ನುವಂತ ಮಾತು ಮೂಲಕ ಅದು ಕೂಡ ಪ್ರೂವ್ ಆಗ್ತಿದೆ ಅನ್ನುವಂತ ಹೇಳಲಾಗ್ತಾ ಇದೆ ಹರಿಪ್ರಸಾದ್. ಈಗ ರಮೇಶ್, ಸುಮಾರು 80 ಜನ ಶಾಸಕರು ಶಶಿಕಲಾ ಅವರ ಕರೆದಿರ್ತಕ್ಕಂಥ ಸಭೆಗೆ ಬಂದಿದೆ. ಅಲ್ಲಿಗ 118ಕ್ಕಿಂತ ಹೆಚ್ಚು ಶಾಸಕರು ಸೇರುವ ಸಾಧ್ಯತೆ ಇದೆಯಾ ಅಥವಾ ಅದಕ್ಕಿಂತ ಕಡಿಮೆ ಏನಾದರೂ ಹಾಜರಾಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಇನ್ನು ಕೂಡ ಅನೇಕ ಶಾಸಕರುಗಳು ಇನ್ನು ಅಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು. ಶಾಸಕರುಗಳಿಗೆ ಇರ್ತಕ್ಕಂಥ ಒಂದು ಹೆದರಿಕೆ ಅಂದ್ರೆ ಇಲ್ಲಿಗೆ ಪ್ರಮುಖವಾಗಿ ಇನ್ನು 4 ವರ್ಷ ಕಾಲ ಅಸೆಂಬ್ಲಿ ಇರ್ತಕ್ಕಂಥದ್ದು. ಇನ್ನು 4 ವರ್ಷಗಳ ಕಾಲ ಅಸೆಂಬ್ಲಿ ಇನ್ನು ನಡಿಬೇಕಾಗಿರ್ತಕ್ಕಂಥದ್ದು. ಈಗ ಚುನಾಯಿತರಾಗಿ ಇನ್ನು ತಿಂಗಳಷ್ಟೇ ಕಳೆದಿರ್ತಕ್ಕಂಥದ್ದು. ಈಗಲೇ ನಾವು ಮತ್ತೊಂದು ಚುನಾವಣೆ ಎದುರಿಸಬೇಕು ಅಥವಾ ಬೇರೆ ಏನಾದ್ರು ಮಾಡಿದ್ರೆ ಸ್ಟೆಬಿಲಿಟಿ ಹೊರಟೋಗುತ್ತೆ. ತಾವು ಈಗಾಗಲೇ ಚುನಾವಣೆಯಲ್ಲಿ ಖರ್ಚು ವೆಚ್ಚ ಮಾಡಿ ಗೆದ್ದು ಬಂದಿದ್ದೀವಿ, ಮತ್ತೊಂದು ಚುನಾವಣೆ ಎದುರಿಸೋದು ಕಷ್ಟ ಅನ್ನೋಂಥದ್ದು ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಅನೇಕ MLA ಗಳಿಗೆ ಆತಂಕ ತಂದಿರ್ತಕ್ಕಂಥದ್ದು. ತಾವು ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಅಲ್ಲಿ ಖಂಡಿತವಾಗ್ಲೂ ಇದ್ದಾರೆ. ಆ MLA ಗಳು ಯಾರು ಒಂದು ಸ್ಥಿರತೆ ಇರುತ್ತೆ, ಎಲ್ಲಿ ಸ್ಟೆಬಿಲಿಟಿ ಇರುತ್ತೆ ಅವರ ಕಡೆ ಅವರಿಗೆ ಬೆಂಬಲ ಸೃಷ್ಟಿ ಆ ಮೂಲಕ ಒಂದು ಸರ್ಕಾರ ಅಂದ್ರೆ ಮಧ್ಯಂತರ ಚುನಾವಣೆಯನ್ನು ಅವಾಯ್ಡ್ ಮಾಡ್ಬೇಕು ಅನ್ನೋಂತ ಆಲೋಚನೆಯಲ್ಲಿ ಇರ್ತಕ್ಕಂಥದ್ದನ್ನ ಇದ್ದಾರೆ ಅನ್ನೋಂತ ಮಾಹಿತಿ ಇರ್ತಕ್ಕಂಥದ್ದು ಹರಿಪ್ರಸಾದ್. ಹಾಗಾದ್ರೆ ಈಗ ಪನ್ನೀರ್ಸೆಲ್ವಂ ಇವತ್ತಿನ ಈ ಸಭೆಗೆ ಹೋಗೋ ಚಾನ್ಸಸ್ ಇದೆ? ಯಾಕಂದ್ರೆ ಅವ್ರನ್ನ ಪಕ್ಷದ ಖಜಾಂಚಿ ಸ್ಥಾನದಿಂದ ವಜಾಗೊಳಿಸಿದ್ರು ಕೂಡ ಅವ್ರಿನ್ನೂ ಕೂಡ ಶಾಸಕರಾಗಿದ್ದಾರೆ. ಅವ್ರೇನಾದ್ರೂ ಇವತ್ತಿನ ಸಭೆಗೆ ಹೋಗ್ಬೋದಾ ರಮೇಶ್?
ಹರಿಪ್ರಸಾದ್, ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಅವರು ಹೇಳಿರ್ತಕ್ಕಂಥದ್ದು, ಇವತ್ತಿನ ಸಭೆಗೆ ನಮ್ಗೆ ಯಾವುದೇ ರೀತಿಯ ಆಹ್ವಾನ ಬಂದಿಲ್ಲ, ನಾನು ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹುಶಃ ಅವರು ಇವತ್ತು ಆ ಸಭೆಗೆ ಹೋಗೋದಿಲ್ಲ. ಆದ್ರೆ ಅವರ ಬೆಂಬಲಿಗ ಶಾಸಕರು ಈಗಾಗಲೇ ಏನು ಅವ್ರ ಜೊತೆಗೆ ಬಂದು ಬೆಳಗ್ಗೆ ಬಂದು ಮಾತುಕತೆ ನಡೆಸಿದಂತ ಅಂಬತ್ತೂರು ಶಾಸಕ ಅಲೆಕ್ಸಾಂಡರ್ ಇರ್ಬೋದು, ಬೇರೆ ಶಾಸಕರು, ಬೇರೆ ಶಾಸಕರುಗಳಿಗೂ ಈಗಾಗಲೇ ಇಲ್ಲಿ ಪನ್ನೀರ್ಸೆಲ್ವಂ ಜೊತೆಗೆ ಈಗ ನಾವು ಅವರನ್ನ ಕಾಣ್ತಾ ಇಲ್ಲ, ಅವರೆಲ್ಲರೂ ಕೂಡ ಇಲ್ಲಿಂದ ಹೊರಟು ಹೋಗಿದ್ದಾರೆ. ಬಹುಶಃ ಅವರೆಲ್ಲರೂ ಕೂಡ ಹೋಗಿ ಸಭೆಗೆ ಅಟೆಂಡ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅವರುಗಳು ಸಭೆಯಲ್ಲಿ ಅಟೆಂಡ್ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಪನ್ನೀರ್ಸೆಲ್ವಂ ಕೂಡ ಸುಮಾರು ಇವತ್ತು ಬೆಳಗ್ಗೆಯಿಂದ ಒಂದು 20-25 ಜನ ಶಾಸಕರು ಅವರನ್ನ ಸಂಪರ್ಕ ಮಾಡಿದ್ರು. ಅವರೆಲ್ಲರಿಗೂ ಕೂಡ ಬಂಡಾಯ ಹೇಳ್ಬೇಡಿ, ಯಾರು ಕೂಡ ನಾಯಕತ್ವದ ವಿರುದ್ಧ ಹೋಗ್ಬೇಡಿ, ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳಿ ಅನ್ನುವಂತ ಒಂದು ಸೂಕ್ಷ್ಮವಾದ ಮಾತನ್ನ ಎಲ್ರಿಗೂ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಡೆವಲಪ್ಮೆಂಟ್ಸ್ ಅನ್ನ ಕೂಡ ಕಾದು ನೋಡ್ಬೇಕು. ಅಲ್ಲಿ ಶಾಸಕರುಗಳು ಇನ್ನು ಶಶಿಕಲಾ ಅವರು ಅಲ್ಲಿಗೆ ಹೋಗಿಲ್ಲ. ಶಶಿಕಲಾ ಅವರು ಹೋಗುವಷ್ಟರೊಟ್ಟಿಗೆ ಎಷ್ಟು ಜನ ಶಾಸಕರೆಲ್ಲ ಅಟೆಂಡ್ ಆಗ್ತಾರೆ, ಎಷ್ಟು ಜನ ಶಶಿಕಲಾ ಅವರಿಗೆ ಪೂರ್ತಿ ಬೆಂಬಲ ಕೊಟ್ಟಿದ್ದಾರೆ ಅನ್ನೋಂಥದ್ದು ಗೊತ್ತಾಗಂಥದ್ದು. ಇನ್ನು ಒಂದು ವಿಚಾರ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಶಶಿಕಲಾ ಅವರು ಈಗಾಗಲೇ ಎಲ್ಲ 135 ಶಾಸಕರಿಂದನೂ ಕೂಡ ಒಂದು ಅಂಡರ್ಟೇಕನ್ ಅನ್ನ ಬರ್ಸ್ಕೊಂಡಿದ್ದಾರೆ. ತಮಗೆ ಬೆಂಬಲ ಇದೆ ಅಂದ್ರೆ ಶಶಿಕಲಾ ಅವರಿಗೆ ಬೆಂಬಲಿಸಿ ಒಂದು ಅಂಡರ್ಟೇಕನ್ ಅನ್ನ ಬರ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನ ಕೂಡ ಗಮನಿಸಬೇಕಾಗತ್ತೆ. ಅದರಲ್ಲಿ ಎಷ್ಟು ಜನ ಅಂಡರ್ಟೇಕನ್ ಕೊಟ್ಟಂತವರು ಶಶಿಕಲಾ ಅವರ ಜೊತೆಗೆ ನಿಲ್ತಾರೆ, ಎಷ್ಟು ಜನ ತಟಸ್ಥರಾಗಿ ಉಳಿತಾರೆ, ಎಷ್ಟು ಜನ ಪನ್ನೀರ್ಸೆಲ್ವಂ ಜೊತೆ ಬರ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಹರಿಪ್ರಸಾದ್, ಈಗ ಪನ್ನೀರ್ಸೆಲ್ವಂ ಹೇಳುವಂತ ರೀತಿಯಲ್ಲಿ ನಾನು ಏನು ಶಾಸನಸಭೆಯಲ್ಲಿ ನಾನು ನನ್ನ ಬಹುಮತವನ್ನ ಸಾಬೀತುಪಡಿಸಬಲ್ಲೆ ಅನ್ನೋತರ ಹೇಳಿದ್ರೆ, ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆ ಅಂಗೀಕಾರ ಆಗಿದೆ. ಬಹುಶಃ ಅವರು ಶಾಸನಸಭೆಯಲ್ಲಿ ಬಹುಮತ ಪ್ರದರ್ಶನವನ್ನು ಮಾಡಬೇಕು ಅಂದಿದ್ರು ಕೂಡ ಅವರು ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸಲೇಬೇಕಾಗುತ್ತೆ. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧಿಸಬೇಕಾಗುತ್ತೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅವರನ್ನ ಮತ್ತೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಬಹುಶಃ ಈ ಯಾವ ಪ್ರಾಸೆಸ್ ಕೂಡ ಇನ್ನು ಮುಂದೆ ನಡೆಯುವಂತ ಅವಕಾಶಗಳಿಲ್ಲ. ಇಂಥ ಸಂದರ್ಭದಲ್ಲಿ ಪನ್ನೀರ್ಸೆಲ್ವಂ ಅವರ ಜೊತೆಗೆ ಎಷ್ಟು ಜನ ಶಾಸಕರು ಹೋಗುವಂತ ಚಾನ್ಸಸ್ ಇದೆ? ಅಧಿಕಾರ ಶಶಿಕಲಾ ಅವರ ಜೊತೆಗೆ ಇದೆ ಅಂತ ಹೇಳಿದಾಗ ಶಶಿಕಲಾ ಅವರ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಹೋಗಲ್ವಾ? ಇಲ್ಲಿ ಇದೆಲ್ಲದೂ ಕೂಡ ರಾಜ್ಯಪಾಲರು ಬಂದು ಕೈಗೊಳ್ಳುವಂತ ನಿರ್ಧಾರದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಏನು ಸರ್ಕಾರದ ರಚನೆ ಮಾಡೋದಕ್ಕೆ, ಹಕ್ಕನ್ನು ಮಂಡಿಸೋದಕ್ಕೆ DMK ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಎಲ್ಲ ಶಾಸಕರನ್ನ ನಾನು ಮುಖತಃ ನೋಡ್ಬೇಕು ಅಂತ ಕೇಳ್ತಾರ, ಇಲ್ಲ ಬರೇ ಅವ್ರು ಬರೆದುಕೊಟ್ಟಿರ್ತಕ್ಕಂಥ ಪತ್ರ ಸಾಕು ಅಂತಾರ, ಇಲ್ಲ ಅವರು ಯಾವ ರೀತಿಯಲ್ಲಿ ಅವರ ಕೋರಿಕೆನ ಅಂದ್ರೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಸವಾಲನ್ನು ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಮುಖತಃ ಎಲ್ಲ ಶಾಸಕರನ್ನ ನಾನು ನೋಡ್ಬೇಕು, ಪರೇಡ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನ ಶಶಿಕಲಾ ಅವರು ಕರ್ಕೊಂಡೋಗಿ ತೋರಿಸ್ಬೇಕಾಗತ್ತೆ. ಇನ್ನು ಪನ್ನೀರ್ಸೆಲ್ವಂ ಅಧಿಕಾರ ರಚನೆಗೆ ಹಕ್ಕು ಮಂಡಿಸ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ರಾಜೀನಾಮೆ ಅಂಗೀಕಾರ ಆಗಿರೋದ್ರಿಂದ ಅವರು ಮುಖ್ಯಮಂತ್ರಿಯ ಹಂಗಾಮಿಯಾಗಿ ಇದಾರೆ ಹೊರತು ನೆಕ್ಸ್ಟ್ ವ್ಯವಸ್ಥೆ ಆಗೋವರೆಗೂ ಮಾತ್ರ ಅವರು ಕಂಟಿನ್ಯೂ ಆಗ್ತಾರೆ. ರಾಜ್ಯಪಾಲರು ಬಂದ ನಂತರದಲ್ಲಿ ಈಗಿನ ರಾಜಕೀಯ ಬಿಕ್ಕಟ್ಟುಗಳನ್ನ ಗಮನಿಸಿ ಈ ಮುಂದುವರಿಸೋದಕ್ಕೆ ಅವಕಾಶ ಕೊಡದೆ ಒಂದು ರಾಷ್ಟ್ರಪತಿ ಆಡಳಿತವನ್ನ, ತಾತ್ಕಾಲಿಕ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸುವಂತ ಸಾಧ್ಯತೆ ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಈ ಬಿಕ್ಕಟ್ಟು ಒಂದು ಇತ್ಯರ್ಥ ಆಗೋವರೆಗೂ ಒಂದು ತಾತ್ಕಾಲಿಕ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಿ ಆನಂತರದಲ್ಲಿ ಬೆಂಬಲಿತ ಯಾರು ಮೆಜಾರಿಟಿಯನ್ನ ಹೊಂದಿರ್ತಾರೆ ಅವರಿಗೆ ಒಂದು ಅಧಿಕಾರವನ್ನ ಕೊಡುವಂತದಕ್ಕೆ, ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಕೂಡ ರಾಜ್ಯಪಾಲರು ಇವತ್ತು ಏನು ಬರ್ಬೇಕಾಗಿತ್ತು ಆ ಕಾರ್ಯಕ್ರಮವನ್ನ ಮುಂದೂಡಿದ್ದಾರೆ ಅನ್ನುವಂತ ಮಾಹಿತಿ ಮುಂಬೈ ಏನು ಮಹಾರಾಷ್ಟ್ರ ರಾಜ್ಯಪಾಲರಾಗಿರ್ತಕ್ಕಂಥ ರಾಜಭವನದಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಸೊ ಅವ್ರು ನಾಳೆ ಬೆಳಗ್ಗೆ ಬರ್ತಾರೆ ಅನ್ನೋಂತ ಮಾಹಿತಿ ಈಗ ಅಲ್ಲಿಂದ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಯಾವುದೇ ರೀತಿಯ ಬೆಳವಣಿಗೆಗಳು ರಾಜಭವನದಲ್ಲಿ ನಡೆಯುವಂತ ಸಾಧ್ಯತೆ ಇಲ್ಲ. ಏನು DMK ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಳ್ತಾರೆ, ಆನಂತರದಲ್ಲಿ MLAಗಳು ತಟಸ್ಥರಾಗಿ ಉಳಿಯುವಂತ MLAಗಳು ಎಷ್ಟು ಜನ, ಪನ್ನೀರ್ಸೆಲ್ವಂ ಜೊತೆ ಹೋಗುವಂತ MLAಗಳು ಎಷ್ಟು ಜನ, ಶಶಿಕಲಾ ಜೊತೆ ನಿಲ್ಲುವಂತ ಎಷ್ಟು ಜನ ಅನ್ನುವಂಥದ್ದು ಗೊತ್ತಾಗತ್ತೆ. ಅದರ ಆಧಾರದ ಮೇಲೆ ರಾಜಕೀಯ ಬೆಳವಣಿಗೆಗಳು ಉಂಟಾಗ್ಬೋದು. ಈಗಾಗಲೇ ಪನ್ನೀರ್ಸೆಲ್ವಂಗೆ ಮುಖ್ಯಮಂತ್ರಿ ಆಗೋದಾದ್ರೆ, ಅವರಿಗೆ MLAಗಳ ಕೊರತೆ ಆಗೋದಾದ್ರೆ ನಾವು ಅವರನ್ನ ಬೆಂಬಲಿಸ್ತೀವಿ ಅನ್ನುವಂತ ಮಾತನ್ನ ಕೆಲವು ವಿಪಕ್ಷಗಳ ನಾಯಕರುಗಳು ಖಾಸಗಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಶಶಿಕಲಾ ವರ್ಸಸ್ ಪನ್ನೀರ್ಸೆಲ್ವಂ ಅನ್ನುವಂಥದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಪನ್ನೀರ್ಸೆಲ್ವಂ ಶಶಿಕಲಾಗೆ ಶೆಡ್ ಹೊಡೆದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿಯನ್ನ ಮಾಡ್ತಾರ, ವಿಪಕ್ಷಗಳ ಒಂದು ಸಹಕಾರವನ್ನ ಪಡೆದು ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ತಾರ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಹರಿಪ್ರಸಾದ್, ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದರ ನಡುವೆ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ತಮಿಳುನಾಡಿನಲ್ಲಿ ಕ್ಷಿಪ್ರ ರಾಜಕೀಯ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿಯಾದಂತಹ ರಾಜಕೀಯ ಮಧ್ಯಪ್ರವೇಶವನ್ನ ಮಾಡೋದಿಲ್ಲ, ತಮಿಳುನಾಡು ರಾಜಕೀಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸೋದಿಲ್ಲ ಅನ್ನುವಂತಹ ಮಾತನ್ನ ಈಗ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾಕಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನೇನಾದ್ರೂ ಹೇರಬಹುದಾ, ರಾಜ್ಯಪಾಲರು ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ತಮಿಳುನಾಡಿಗೆ ಬರ್ತಾ ಇಲ್ಲ, ಯಾಕಂದ್ರೆ ಹಂಗಾಮಿ ರಾಜ್ಯಪಾಲರಾಗಿರ್ತಕ್ಕಂತಹ
ಅವರು ಮುಂಬೈನಿಂದ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ, ಈ ರೀತಿಯ ಅನೇಕ ಪ್ರಶ್ನೆಗಳು ಕೂಡ ಇರುವಂತಹದರ ನಡುವೆನೇ ಕೇಂದ್ರ ಗೃಹ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ನಾವು ಈ ಒಂದು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಯ ನಡುವೆ ನಾವು ಮಧ್ಯಪ್ರವೇಶವನ್ನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಬಹುಶಃ ಇದೇ ರಾಜಕೀಯವಾದಂತಹ ಹೇಳಿಕೆಯಾಗಿಯೇ ಉಳಿಯುತ್ತಾ ಅಥವಾ ನಿಜಕ್ಕೂ ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿ ಇರುತ್ತಾ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಆದರೆ ಕೇಂದ್ರ ಗೃಹ ಸಚಿವರಾಗಿರೋ ರಾಜನಾಥ್ ಸಿಂಗ್ ಅವರು ಸದ್ಯಕ್ಕಂತೂ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮಧ್ಯಪ್ರವೇಶವನ್ನು ನಾವು ಇದರಲ್ಲಿ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ತಮಿಳುನಾಡಿನ ರಾಜಕೀಯದ ಈ ಒಂದು ಚದುರಂಗದಾಟದಲ್ಲಿ ಯಾರು ಯಾರನ್ನ ಹುಡಿತಾರೆ, ಯಾರು ಮತ್ತೆ ಅಧಿಕಾರವನ್ನು ಹಿಡಿತಾರೆ ಅನ್ನುವಂಥದ್ದು ಬಹುಶಃ ನಿರ್ಧಾರ ಆಗಬೇಕಾಗತ್ತೆ. ತಮಿಳುನಾಡು ರಾಜಕೀಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸೋದಿಲ್ಲ ಅನ್ನುವಂಥದ್ದನ್ನ ಈಗ ರಾಜನಾಥ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅದರ ಮೂಲಕವಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರತಕ್ಕಂಥ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ನುವಂಥದ್ದು ಈ ಮಾತಿನಿಂದ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಸಿದ್ದರಾಜ್ ಅವರೇ, ಈಗ ನಡೀತಾ ಇರುವಂತಹ ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ, OPS ಹೇಳಿರುವಂತಹ ಮಾತನ್ನು ನೋಡಿದ್ರೆ ನಾನು ತನಿಖೆ ನಡೆಸ್ತೀನಿ ಅಂದ್ರೆ ಇದು ಯಾವ ರೀತಿಯಾದಂಥ ಅಸ್ತ್ರ ಬಿಟ್ಟಿದ್ದಾರೆ ಈಗ ಅವರು ಅಂತ ಒಂದು ಜನರ ಮನಸ್ಸಿನಲ್ಲಿ ಈತ ಬಲವಾದ ಶಂಕೆಯನ್ನು ಮೂಡಿಸೋಕ್ಕೆ ಸಕ್ಸಸ್ಫುಲ್ಲಾಗಿ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಜಯಲಲಿತಾ ಸಾವಿನ ಹಿಂದೆ ಶಶಿಕಲಾ ಇದ್ದಾರೆ, ಅಂಥವರಿಂದ ನಮ್ಮ ರಾಜ್ಯ ಆಳಬೇಕಾ, ನಾವು ಅವರ ಪ್ರಜೆಗಳಾಗ ಮಾಡಬೇಕಾ, ಇವರಿಂದನೇ ಇದೆಲ್ಲ ಆಗಿದ್ದು ಅನ್ನೋ ಒಂದು ಸಂಶಯವನ್ನು ಬಿತ್ತೋದು ಒಂದು ಪ್ರಾರಂಭ ಮಾಡ್ತಿದ್ದಾರೆ. ಮತ್ತು ಇವರು ಈಗ ಅಧಿಕಾರದಲ್ಲಿ ಹೇಗೆ ಉಳ್ಕೊಳ್ಬಹುದು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಇನ್ನೊಂದು ರೀತಿಯಾದ ಚಿಂತನೆಗಳು ನಡೆದಿದೆ. ಇವರು ರಾಜೀನಾಮೆ ಕೊಟ್ಟು ಗವರ್ನರ್ ಈಗ ಇವರನ್ನು ನೀವು ಉಸ್ತುವಾರಿ ಸಚಿವ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇವ್ರಿಗೆ ಯಾವ ಪವರ್ಸ್ ಇರೋದಿಲ್ಲ. ಈ ಕ್ಯಾನ್ ರೆಪ್ರೆಸೆಂಟ್ ದಿ ಇವರಿಗೆ ಗವರ್ನರ್ಗೆ ಒಂದು ಮನವಿ ಕೊಡ್ಬೋದು, ನೀವು ಮಾಡಿ ಅಂತ. ಒಪ್ಪೋದು ಬಿಡೋದು ಗವರ್ನರ್ ವಿಚಾರ. ಅಸೆಂಬ್ಲಿನಲ್ಲಿ ಇವ್ರಿಗೂ ಯಾರಿಗೆ ನೀವು ಬಲ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾರೆ ಅಂದರೆ, ನಿಮಗೆ ಸಂಖ್ಯಾಬಲ ಕಡಿಮೆ ಇದೆ ಅಂತ ಎಲ್ಲಿ ಅವಿಶ್ವಾಸ ನಿರ್ಣಯ ಇರ್ಬೋದು ಅಥವಾ ಶಂಕೆ ವ್ಯಕ್ತವಾಗಿರುತ್ತೆ ಒಂದು ಸರ್ಕಾರದ ವಿರುದ್ಧ, ಆಗ ಗವರ್ನರ್ ಹೇಳ್ತಾರೆ ನೀವು ಬಲ ಪ್ರದರ್ಶನ ಮಾಡಿ ಅಂತ. ಇವ್ರು ಯಾಕೆ ಒಬ್ಬ ಇಂಟ್ರಿಮ್ ಚೀಫ್ ಮಿನಿಸ್ಟರ್ ನಾನು ಹೋಗ್ತಾ ಇದ್ದೀನಿ, ಇನ್ನೊಬ್ಬರು ಬರ್ತಾ ಇದ್ದಾರೆ ಒಳಗಡೆ ಅಂತ ಹೇಳಿ ಇವ್ರ ಪಾರ್ಟಿನಲ್ಲಿ ಏನು ಇಂಡಿಕೇಶನ್ ಕೊಟ್ಟಿದ್ದಾರೆ, ನಾನು ನಾಯಕ ಅಲ್ಲ ಇನ್ನೊಬ್ಬರು ನಾಯಕರಾಗಿ ಎಲೆಕ್ಟ್ ಆಗ್ತಾರೆ ಅಂತೇಳಿ. ಅದು ಕಮ್ಯುನಿಕೇಟ್ ಆದಾಗ್ಲೂ ಗವರ್ನರು ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಇದರಲ್ಲಿ ಬಹುಶಃ ಸದ್ಯಕ್ಕೆ ಮೂಗು ತೂರಿಸೋಲ್ಲ ಅವರು. ಯಾಕೆ ಅಂದರೆ ನಿಮ್ಮದು ಏನಿದೆಯಲ್ಲ ನೀವು ಮುಗಿಸ್ಕೊಳ್ಳಿ. ಏನು ಗವರ್ನರ್ ಮಾಡ್ಬೋದು ಈ ವಿಚಾರದಲ್ಲಿ ಅಂದರೆ, ಅವರು ಜಯಲಲಿತಾ ಮೆಜಾರಿಟಿ ಇದೆ, ನನಗೆ ಅಷ್ಟು ಜನದ ಸಿಗ್ನೇಚರ್ ಹಾಕಿ ಕೊಟ್ಟು ನನ್ನನ್ನು ಕರೀಲೇಬೇಕು ಅಂತ ಹೇಳಿದಾಗ ನನ್ನ ಕರೆದ್ರೆ ಆಗ ಅವ್ರಿಗೆ ಹೇಳ್ಬೋದು ನೀವು ಬಲ ಪ್ರದರ್ಶನ ನಿಮ್ಮ ಮೆಜಾರಿಟಿ ತೋರಿಸಿ ಅಂತ. ಆಗ ಇವರು ಅವರಿಗೆ ಮೆಜಾರಿಟಿ ಇಲ್ಲ ಅಂತ ಹೇಳಿ ಅಲ್ಲಿಯ ಸರ್ಕಾರ ಬೀಳಿಸಬಹುದು. ಆದರೆ ಆ ಸರ್ಕಾರ ಬಿದ್ದಂಥದ್ದು ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಬಹುಶಃ ಇಲ್ಲಿ ಇವ್ರಿಗೆ ಬಹುಮತ ಇಲ್ಲ ಅಂತೇಳಿ ಗೌರ್ಮೆಂಟ್ ಡಿಸ್ಮಿಸ್ ಆಗಿಬಿಡ್ಬೋದು. ಇವರು ಅಸೆಂಬ್ಲಿಯನ್ನು ಅಮಾನತಿನಲ್ಲಿಟ್ಟು ಮತ್ತೆ ಇವ್ರನ್ನ ಕರೆದು ಮಾಡ್ತಾರೆ ಅನ್ನೋದು ಅದೊಂದು ದೊಡ್ಡ ಈ ಜಾರ್ಖಂಡಲ್ಲಿ ಏನೆಲ್ಲ ನಡೀತು ಅದು ವಿದ್ಯಮಾನಗಳು ಮರುಕಳಿಸ್ಬಿಡುತ್ತೆ. ಅಂಥ ಸಿದ್ಧತೆಗಳೇನು ಕಾಣ್ತಾ ಇಲ್ಲ ನನಗೆ. ಬಟ್ 60 ದಿವಸ ನೀವು ಹೇಳಿದಂಗೆ ಪನ್ನೀರ್ ಸೆಲ್ವಂಗೆ ಅರ್ಧ ಗಂಟೆಯಲ್ಲಿ ಆಗೋ ಜ್ಞಾನೋದಯ 60 ದಿವಸದಲ್ಲಿ ಆಗಿರಲಿಲ್ವ ಅನ್ನೋದು ಆ ತಮಿಳುನಾಡು ಜನತೆಗೆ ನೋಡಬೇಕೀಗ. ನಿಜ. ಸಿದ್ದರಾಜ್ ಅವರೇ ಧನ್ಯವಾದ. ಇಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸಿಡಿದೆದ್ದಿರುವಂತಹ ಪನ್ನೀರ್ ಸೆಲ್ವಂ ಅವರು ತಡವಾಗಿ ಜ್ಞಾನೋದಯ ಆದಂತಹ ರೀತಿಯಲ್ಲಿ ಒಂದೊಂದೇ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾ ಇರುವಂಥದ್ದು. ಪನ್ನೀರ್ ಸೆಲ್ವಂ ಅವರಿಗೆ ಬೆನ್ನಿಗೆ ಈಗ AIADMK ಕೆಲ ನಾಯಕರು ಕೂಡ ನಿಂತಿದ್ದಾರೆ. ಪನ್ನೀರ್ ಸೆಲ್ವಂ ಅವರಿಗೆ ಶಶಿಕಲಾ ಅವರ ವಿರೋಧಿ ಪಡೆ ಬೆನ್ನಿಗೆ ನಿಂತಿದೆ. ಈ ಮೂಲಕವಾಗಿ ಪನ್ನೀರ್ ಸೆಲ್ವಂ ಅವರ ಮೂಲಕವಾದಂಥ ಒಂದು ನಾಯಕತ್ವವನ್ನು ನೋಡತಕ್ಕಂಥ ಪ್ರಯತ್ನವನ್ನ ಶಶಿಕಲಾ ವಿರೋಧಿ ಗುಂಪು ಸಜ್ಜಾಗಿರ್ತಕ್ಕಂಥದ್ದು. ಶಶಿಕಲಾ ನಟರಾಜನ್ ವಿರುದ್ಧ ದಂಗೆ ಎದ್ದಿರುವ ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲವಾಗಿ AIADMKಯ ಕೆಲ ಸಂಸದರು ಹಾಗೂ ಶಾಸಕರು ನಿಂತಿರ್ತಕ್ಕಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಮಾಜಿ ಶಾಸಕ ಹಾಗೂ ಸಚಿವರಿಂದಲೂ ಕೂಡ ಪನ್ನೀರ್ ಸೆಲ್ವಂಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಪನ್ನೀರ್ ಸೆಲ್ವಂ ಬೆನ್ನಿಗೆ ನಿಂತಿದ್ದಾರೆ ಕೆಲ AIADMK ನಾಯಕರು. ಅದರ ಮೂಲಕವಾಗಿ ಪನ್ನೀರ್ ಸೆಲ್ವಂ ಅವರ ಮೂಲಕ ಶಶಿಕಲಾ ಅವರಿಗೆ ಸೆಡ್ ಹೊಡೆಯೋದಿಕ್ಕೆ ಸಜ್ಜಾಗಿದ್ದಾರೆ. ಸದ್ಯಕ್ಕಂತೂ
ಶಶಿಕಲಾ ಅವರು ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನ ಎಡಿಎಂಕೆ ಪಕ್ಷದಲ್ಲಿ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಲ್ ಇಂಡಿಯಾ ಅಣ್ಣಾ ಡಿಎಂಕೆ ಪಕ್ಷದ ಸಂಪೂರ್ಣ ಕಂಟ್ರೋಲ್ ಈಗ ಶಶಿಕಲಾ ಅವರ ಕೈ ಸೇರಿದೆ. ಇಂಥ ಸಂದರ್ಭದಲ್ಲಿ ಓ ಪನ್ನೀರ್ ಸೆಲ್ವಂ ಯಾವ ರೀತಿಯಾಗಿ ಶಶಿಕಲಾ ಅವರನ್ನ ಎದುರಿಸ್ತಾರೆ, ಹೇಗೆ ಅವರಿಗೆ ಸೆಡ್ಡು ಹೊಡೆದು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸ್ತಾರೆ, ಇದು ಸಾಧ್ಯ ಆಗುತ್ತಾ? ಈ ರೀತಿಯಂತ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಶಿಕಲಾ ಅವರನ್ನ ಎದುರು ಹಾಕಿಕೊಂಡು ಎಡಿಎಂಕೆ ಪಕ್ಷದಲ್ಲಿ ಇದ್ದು ಅಥವಾ ಎಡಿಎಂಕೆ ಪಕ್ಷದಿಂದ ಶಶಿಕಲಾ ಅವರೇನಾದರೂ ಓ ಪನ್ನೀರ್ ಸೆಲ್ವಂ ಅವರನ್ನ ಉಚ್ಚಾಟನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ನಿಂತು ಶಶಿಕಲಾ ಅವರ ವಿರುದ್ಧ ಸೆಣಸಾಡತಕ್ಕಂತಹ ಶಕ್ತಿಯನ್ನ ಓ ಪನ್ನೀರ್ ಸೆಲ್ವಂ ಅವರು ಉಳಿಸ್ಕೊಳ್ತಾರಾ? ಜಯಲಲಿತಾ ಅವರು 1988ರಲ್ಲಿ MGR ಅವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಅದಾದ ನಂತರ ಅವರ ಪತ್ನಿ ಜಾನಕಿ ಅವರು ಏನು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಜಾನಕಿ ಅವರಿಗೆ ಸೆಡ್ಡು ಹೊಡೆದು ಪಕ್ಷದಿಂದ ಹೊರಬಂದು ತಾವೇ ಸ್ವತಃ ಸ್ವಂತ ಶಕ್ತಿಯ ಮೂಲಕವಾಗಿ ಸೆಡ್ಡು ಹೊಡೆದಿದ್ದಂತಹ ಜಯಲಲಿತಾ ಅವರಿಗಿದ್ದಂತಹ ಚರಿಷ್ಮಾ ಓ ಪನ್ನೀರ್ ಸೆಲ್ವಂ ಅವರಿಗೆ ಇರುತ್ತಾ? ಒಂದು ವೇಳೆ ಅದೇನಾದರೂ ಸಾಧ್ಯ ಆದರೆ ಮಾತ್ರನೇ ಪನ್ನೀರ್ ಸೆಲ್ವಂ ಅವರಿಗೆ ರಾಜಕೀಯವಾದಂಥ ಉಳುಗಾಲ ಮುಂದೆ ಇರಬಹುದು. ಇಲ್ಲದೆ ಹೋದರೆ ಶಶಿಕಲಾ ಅವರ ಬಿರುಗಾಳಿಯ ಎದುರುಗಡೆ ಪನ್ನೀರ್ ಸೆಲ್ವಂ ಅವರು ಹೇಳ ಹೆಸರಿಲ್ಲದಂತೆ ರಾಜಕೀಯದಿಂದ ದೂರ ಸರಿಬೇಕಾದಂಥ ಸಾಧ್ಯತೆಯೂ ಕೂಡ ಎದುರಾಗಬಹುದು. ಹೀಗಾಗಿ ಪನ್ನೀರ್ ಸೆಲ್ವಂ ಎಷ್ಟು ಗಟ್ಟಿಯಾಗಿ ನಿಲ್ತಾರೆ, ಎಷ್ಟು ಪ್ರಭಾವಿಯಾಗಿ ಜನರ ನಡುವೆ ಒಡನಾಟವನ್ನು ಸಾಧಿಸ್ತಾರೆ, ಎಷ್ಟು ಪ್ರಭಾವವಾಗಿ ಅವರ ಜೊತೆಗೆ ಯಾವುದೇ ನಾಯಕರುಗಳು ನಿಲ್ಲದೇ ಇದ್ದರೂ ಕೂಡ ಜನರ ನಡುವೆ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆದರೆ, ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಸಾಧ್ಯ ಆದರೆ ಮಾತ್ರ ಪನ್ನೀರ್ ಸೆಲ್ವಂ ಅವ್ರಿಗೂ ಕೂಡ ರಾಜಕೀಯವಾದಂಥ ಭವಿಷ್ಯ ಇರುತ್ತೆ. ಇವತ್ತು ಶಶಿಕಲಾ ಅವರ ಜೊತೆಗೆ ಹೋಗಿರ್ತಕ್ಕಂಥ ಶಾಸಕರು ನಾಳೆ ದಿನ ಪನ್ನೀರ್ ಸೆಲ್ವಂ ಅವ್ರ ಜೊತೆಗೆ ಬರ್ಬೋದು. ಆದರೆ ಪನ್ನೀರ್ ಸೆಲ್ವಂ ಅವರು ಹೇಳಿರುವಂತಹ ರೀತಿಯಲ್ಲಿ ಸದ್ಯಕ್ಕಂತೂ ಅವರಿಗೆ ಬಹುಮತವನ್ನು ಪ್ರದರ್ಶಿಸುವಂಥ ಯಾವ ಅವಕಾಶವೂ ಕೂಡ ಸಿಗೋದಿಲ್ಲ. ಸಂವಿಧಾನಬದ್ಧವಾಗಿ ಒಮ್ಮೆ ಸಲ್ಲಿಸಿರ್ತಕ್ಕಂಥ ರಾಜೀನಾಮೆ, ಅಂಗೀಕಾರಗೊಂಡಿರ್ತಕ್ಕಂಥ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಇರೋದಿಲ್ಲ. ಅವರೇನು ಹೇಳ್ತಾ ಇದ್ದಾರೆ, ನಾನು ಬೇಕಿದ್ರೆ ರಾಜೀನಾಮೆನ ವಾಪಸ್ ಪಡಿತೀನಿ ಅನ್ನೋಂಥ ಮಾತನ್ನೇನು ಹೇಳ್ತಿದ್ರೆ ಬಹುಶಃ ಇದು ಸಂವಿಧಾನಬದ್ಧವಾಗಿ ಅವಕಾಶ ಇಲ್ಲದೆ ಇರತಕ್ಕಂಥದ್ದು. ಈಗಾಗಲೇ ಅವರನ್ನ ಇಂಟ್ರಿಮ್ ಚೀಫ್ ಮಿನಿಸ್ಟರ್ ಆಗಿ ನಿಯೋಜನೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಅವರನ್ನ ರಾಜ್ಯಪಾಲರು ನಿಯೋಜನೆ ಮಾಡಿರೋದ್ರಿಂದಾಗಿ ಈಗ ಆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಅವರ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ರಾಜ್ಯಪಾಲರೇನಾದರೂ ಅವಕಾಶ ಕೊಟ್ಟರೆ ಅದು ಸಂವಿಧಾನ ಬಾಹಿರವಾದಂತಹ ನಡೆಯಾಗುತ್ತೆ, ಅನ್ಪ್ರೆಸಿಡೆಂಟ್ ಆಗುತ್ತೆ. ಆ ರೀತಿಯಂಥದ್ದಕ್ಕೆ ರಾಜ್ಯಪಾಲರಾಗಲಿ ಕೇಂದ್ರ ಸರ್ಕಾರ ಆಗಲಿ ಅವಕಾಶ ಕೊಡುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಹೀಗಾಗಿ ಶಶಿಕಲಾ ನಟರಾಜನ್ ಅವರು ಈಗಾಗಲೇ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಂಡಿದ್ದಾರೆ. ಪಕ್ಷದಲ್ಲಿ ಸಂಪೂರ್ಣವಾದಂಥ ಕಂಟ್ರೋಲನ್ನು ಹೊಂದಿದ್ದಾರೆ. ಪಕ್ಷದ ಅತ್ಯಂತ ಹಿರಿಯ ನಾಯಕರೆಲ್ಲರೂ ಕೂಡ ಜಯಲಲಿತಾ ಅವರಿಗೆ ಹೇಗೆ ನಮಸ್ಕರಿಸಿ ವಿಧೇಯರಾಗಿ ನಿಲ್ತಾ ಇದ್ರು ಅದೇ ವಿಧೇಯತೆಯನ್ನು ಈಗ ಶಶಿಕಲಾ ಅವರ ಮುಂದೆಯೂ ಕೂಡ ಪ್ರದರ್ಶಿಸ್ತಾ ಇದ್ದಾರೆ. ಇದು ಪಕ್ಷದ ಅತ್ಯಂತ ಹಿರಿಯ ನಾಯಕರುಗಳಲ್ಲೂ ಕೂಡ ಕಂಡು ಬರ್ತಾ ಇರುವಂಥದ್ದು. ತಂಬಿದೊರೈಯವರಂತಹ ಹಿರಿಯ ನಾಯಕರು ಕೂಡ ಅವರ ಜೊತೆಗೆ ಅವರ ಹಿಂದೆಗೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಪನ್ನೀರ್ ಸೆಲ್ವಂ ಅವರು ಸೆಡ್ಡು ಹೊಡೆದು ನಿಂತಿರ್ತಕ್ಕಂಥ ಈ ಹಂತದಲ್ಲಿ ಪನ್ನೀರ್ ಸೆಲ್ವಂ ಅವರಿಗೆ ಯಾರೆಲ್ಲ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಪ್ರಮಾಣದ ಬೆಂಬಲ ಅವರಿಗೆ ವ್ಯಕ್ತ ಆಗುತ್ತೆ, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿಯೇ ಇರತಕ್ಕಂತಹ ವಿಚಾರಗಳು. ಎಸ್, ಇದು ಸದ್ಯ ತಮಿಳುನಾಡಿನಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆ. ತಮಿಳುನಾಡಿನ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಮುಂದಿನ ಹಂತದಲ್ಲಿ ನಡೆಯುತ್ತೆ ಅನ್ನೋದು ಇವತ್ತು ಶಶಿಕಲಾ ಅವರು ನಡೆಸ್ತಾ ಇರ್ತಕ್ಕಂಥ ಒಂದು ಸಭೆ ಏನಿದೆ ಅದರಲ್ಲೂ ಕೂಡ ತೀರ್ಮಾನ ಆಗುತ್ತೆ. ಪನ್ನೀರ್ ಸೆಲ್ವಂ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ ಅಥವಾ ಹಾಗೆಯೇ ಇರೋದಕ್ಕೆ ಬಿಡ್ತಾರಾ ಅನ್ನುವಂಥದ್ದೆಲ್ಲೋ ಪ್ರಶ್ನೆಗಳಿಗೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇವತ್ತೇ ಉತ್ತರ ಕೂಡ ಸಿಗಬಹುದು. ಹಾಗೆಯೇ ಶಶಿಕಲಾ ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋದು ಕೂಡ ಇವತ್ತು ಬಹುತೇಕ ಗೊತ್ತಾಗುವಂತಹ ಸಾಧ್ಯತೆ ಇದೆ.
ಈಗ ಇನ್ನೊಂದು ಪ್ರಮುಖ ಸುದ್ದಿಯತ್ತ ಗಮನ ಹರಿಸೋಣ. ರಫ್ತು ಮಾಡುವಂತಹ ಶಕ್ತಿ ಅಧಿಕವಾದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ದೇಶದ ಎಕ್ಸ್ಪೋರ್ಟ್ ಪವರ್ ವೃದ್ಧಿಸೋದಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತೆ. ಹಾಗೆ ರಫ್ತು ಚಟುವಟಿಕೆಗಳನ್ನು ನಡೆಸಲಿ ಅಂತ ಸರ್ಕಾರ ಕಂಪನಿಯೊಂದಕ್ಕೆ ಜಾಗ ಮಂಜೂರು ಮಾಡಿತ್ತು. ಆದರೆ ಎಕ್ಸ್ಪೋರ್ಟ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಜಾಗ ಪಡೆದ ಕಂಪನಿ ಇದೀಗ ಹಣ ಗಳಿಸೋ ದಂಧೆಗೆ ಇಳಿದಿದೆ ಎನ್ನಲಾಗ್ತಾ ಇದೆ. ಆರು ಮಹಡಿಗಳ ಈ ಬೃಹತ್ ಕಟ್ಟಡ ಇರುವುದು ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ. ರಫ್ತು ವಹಿವಾಟು ವೃದ್ಧಿಸುವ ಕೆಲಸ ಮಾಡಲಿ ಅಂತ 2001ರಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆಸ್ಟ್ರಾ ಇನ್ಫೋನೆಟ್ಸ್ ಕಂಪನಿಗೆ ಈ ಜಾಗ ಅಲಾಟ್ ಮಾಡಿತ್ತು. ಆದ್ರೀಗ ಈ ಜಾಗದಲ್ಲಿ 6 ಅಂತಸ್ತಿನ ಕಟ್ಟಡ ನಿರ್ಮಿಸಲಾಗಿದ್ದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಕ್ಟಿವಿಟಿ ನಡೀತಿಲ್ಲ. ಬದಲಾಗಿ ವಾಣಿಜ್ಯ ವ್ಯವಹಾರಗಳನ್ನ ಎಗ್ಗಿಲ್ಲದೆ ನಡೆಸಲಾಗ್ತಿದೆ ಅಂತ ಆರೋಪಗಳು ಕೇಳಿಬಂದಿದೆ. ಕಟ್ಟಡದಲ್ಲಿ ಕಾನೂನು ಬಾಹಿರವಾಗಿ ಹೋಟೆಲ್, ಬ್ಯಾಂಕ್ ಸೇರಿದಂತೆ ಇತರ ವ್ಯಾಪಾರ ನಡೆಸಲಾಗ್ತಿದೆ. 2005ರಲ್ಲಿ ಆಸ್ಟ್ರಾ ಇನ್ಫೋನೆಟ್ಸ್ ಕಂಪನಿ ಮಾಲೀಕ ಕಿಶೋರ್ ರೆಡ್ಡಿ ಆಶಿಸ್ ಸೆಮ್ರಾನ ಎಕ್ಸ್ಪೋರ್ಟ್ ಕಂಪನಿಗೆ ಈ ಜಾಗ ಮಾರಾಟ ಮಾಡಿದ್ರು. ಜಾಗ ಪಡೆದ ಮಾಲೀಕ ಸುನಿಲ್ ಅಹುಜಾ ಬಹುಮಹಡಿ ಕಟ್ಟಡ ನಿರ್ಮಿಸಿ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿದ್ದಾರೆ. ಹೋಟೆಲ್ ಬಾಡಿಗೆ ಪಡೆಯಲು ಹೋದಾಗ ಬಯಲಾಯಿತು ಅಕ್ರಮ. ಹೌದು, ವಿನಯ್ ಅನ್ನೂರು ಈ ಕಟ್ಟಡದಲ್ಲಿ ಹೋಟೆಲ್ ನಡೆಸಲು ಬಾಡಿಗೆ ಪಡೆಯಲು ಹೋದಾಗ ಇದು ಎಕ್ಸ್ಪೋರ್ಟ್ ಆಕ್ಟಿವಿಟಿಗಾಗಿ ಅಲಾಟ್ ಆದ ಜಾಗ ಅಂತ ಗೊತ್ತಾಗಿದೆ. ಬಾಡಿಗೆ ಅಡ್ವಾನ್ಸ್ ನೀಡಿರೋ ವಿನಯ್ ದಾಖಲೆ ಪರಿಶೀಲಿಸಿದಾಗ ಬಿಬಿಎಂಪಿ ಕಚೇರಿಗೆ ಹೋದಾಗ ಈ ಅಕ್ರಮ ಬೆಳಕಿಗೆ ಬಂದಿದೆ. ಈ ಬಿಲ್ಡಿಂಗು ಬಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಕೊಟ್ಟಿರೋದು. ಈ ಕೊಟ್ಟದ ಮೇಲೆ ಇದು ಕಮರ್ಷಿಯಲ್ ಮಾಡಿದಾರೆಲ್ಲ. ಕಮರ್ಷಿಯಲ್ ಆಗಿರೋದ್ರಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಂದರೆ ಎಕ್ಸ್ಪೋರ್ಟ್ ಓರಿಯೆಂಟೆಡೇ ಮಾಡಬೇಕಾಗಿರೋದು. ಕಮರ್ಷಿಯಲ್ ಹೆಂಗೆ ಮಾಡೋಕ್ಕಾಗುತ್ತೆ? ಆದ್ದರಿಂದ ಇದು ಬಿಲ್ಡಿಂಗ್ ಇಲ್ಲಿಗಲ್ ಅಂತ ಹೇಳ್ತಾ ಇದ್ದೀನಿ. ಈ ಸುತ್ತಮುತ್ತ ಎಲ್ಲೂ ಕಮರ್ಷಿಯಲ್ ಇಲ್ಲ, ಇವರೊಬ್ಬರೇ ಕಮರ್ಷಿಯಲ್ ಇರೋದು. ಅದು KIDB ಅವ್ರಿಗೂ ಗೊತ್ತು. KIDB ಅವರು ಬಂದು ಅವಾಗವಾಗ ಬಂದು ಇಸ್ಕೋಗ್ತಾ ಇರ್ತಾರೆ. ಇನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಅಂತ KIADBಗೆ ಸುನಿಲ್ ಅಹುಜಾ ಮನವಿ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಜಾಗವನ್ನ ಮೂಲ ಉದ್ದೇಶ ಬಿಟ್ಟು ಬೇರೆ ವ್ಯವಹಾರಕ್ಕಾಗಿ ಬಳಸಲು ಅನುಮತಿ ನೀಡಲ್ಲ ಅಂತ KIADB ತಿಳಿಸಿತ್ತು. ಇಷ್ಟಾದರೂ KIADB ಕಣ್ಣಿಗೆ ಮಣ್ಣೆರಚಲು ಕಂಪನಿ ತನ್ನ ಕೆಲಸ ಮುಂದುವರೆಸಿದೆ. ವಿಚಿತ್ರ ಅಂದ್ರೆ ಕಂಪನಿ ಕಳ್ಳಾಟ ಗೊತ್ತಿದ್ರೂ KIADB ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ KIADB ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರನ್ನ ಕೇಳಿದ್ರೆ ಇದು ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂತಾರೆ. The problem should be solved. No? Yes. Your purpose is that we should take action on the perpetrators of the crime or those who are doing wrong thing. No action ತಗೊಳ್ತೇನೆ. Just admit ಆಗಿದೆ ಅಂತ at least. I don't give interview on these things. See, policy decision of the government or something which is worth telling to the public, that I give interview. But larger ಆಗಿ ಈ ತರ that I will see if such things are happening, will do it through the minister. I will only give this thing. ವಿಪರ್ಯಾಸ ಅಂದ್ರೆ KIADB ಅಧಿಕಾರಿಗಳು ಕಟ್ಟಡ ಮಾಲೀಕರಿಂದ ಲಂಚ ಪಡೆದಿದ್ದಾರೆ ಅನ್ನೋ ಗಂಭೀರ ಆರೋಪವಿದೆ. ಒಟ್ನಲ್ಲಿ ರಫ್ತು ಉದ್ದೇಶಕ್ಕಾಗಿ ಕಡಿಮೆ ಬೆಲೆಗೆ ಅಲಾಟ್ ಆದ ಕೋಟ್ಯಾಂತರ ಮೌಲ್ಯದ ಜಾಗ ಇದೀಗ ಬೇರೆ ವಿಷಯಕ್ಕೆ ಬಳಕೆ ಆಗ್ತಿರೋದು KIADB ಅಧಿಕಾರಿಗಳ ಬೇಜವಾಬ್ದಾರಿ ತನಿಖೆ ಸಾಕ್ಷಿಯಾಗಿದೆ. ಆನಂದ್, TV9 ಬೆಂಗಳೂರು. ನಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.